and record the session. ನಮಸ್ಕಾರ ಎಲ್ಲರಿಗೆ ವಯೋಮಾನಸ ಸಂಜೀವಿನಿ ವೆಬಿನಾರ್ ಸೀರೀಸ್ಗೆ ಎಲ್ಲರಿಗೆ ಸುಸ್ವಾಗತ. ಇಂದಿನ ನಮ್ಮ ವೆಬಿನಾರ್ ಟಾಪಿಕ್ ವರ್ಲ್ಡ್ ಗ್ಲೋಕೋಮಾ ಅವೇರ್ನೆಸ್ ವೀಕ್ 2022. ವಿಷಯ ಬಗ್ಗೆ ಚರ್ಚೆ ಮಾಡಕ್ಕೆ ನಮ್ಮ ಜೊತೆ ಇದೆ ಡಾಕ್ಟರ್ ಕವಿತಾ ಸಿವಿ and ನಮ್ಮ moderator Mr. Ranganath Rao sir. I welcome both of you for today's session. Introducing Ranganath Rao sir, he is a lay counselor at Prasanna Center and active volunteer of Vayomanasa Sanjeevani. I welcome Ratnaprabha ma'am. She is also a lay counselor and active volunteer of Vayomanasa Sanjeevani. I welcome ma'am to introduce about Vayomanasa Sanjeevani. With that, all the Zoom and YouTube participants, welcome for today's session. Ratnaprabha ma'am, you can introduce about Vayomanasa Sanjeevani. On to you ma'am. Thank you. Dr. P.T. Shivkumar ಹಾಗೂ Dr. Kavitha ಅವರಿಗೂ ಮತ್ತೆ DC ರಂಗನಾಥ್ ಸರ್ ಅವರಿಗೂ ನನ್ನ ಶುಭ ಸಂಜೆಯ ನಮಸ್ಕಾರಗಳನ್ನು ತಿಳಿಸ್ತೀನಿ. ಈಗ ವಯೋಮಾನಸ ಸಂಜೀವಿನಿಯ ಬಗ್ಗೆ ಒಂದಷ್ಟು ತಿಳಿದುಕೊಳ್ಳೋಣ. ವಯೋಮಾನಸ ಸಂಜೀವಿನಿ ಭಾರತದಲ್ಲಿನ ಹಿರಿಯ ನಾಗರಿಕರಿಗೆ ಯೋಗಕ್ಷೇಮವನ್ನು ಉತ್ತೇಜಿಸುವಂತ ಕಾರ್ಯಚಟುವಟಿಕೆಗಳು ನಿಮ್ಹಾನ್ಸ್ ಆಸ್ಪತ್ರೆಯಲ್ಲಿ ನಡೆಯುತ್ತಿದೆ. ಆದರೂ ಸಾರ್ವಜನಿಕ ವೃದ್ಧಾಶ್ರಮಗಳಲ್ಲಿ ಹಾಗೂ ಮಾನಸಿಕ ಆರೋಗ್ಯದ ವಲಯಗಳಲ್ಲಿ ಕಾರ್ಯನಿರತವಾಗಿರುವ ಎಲ್ಲಾ ಸಂಘ ಸಂಸ್ಥೆಗಳನ್ನು ಒಳಗೊಂಡಿದೆ. ಇದರ ಕಾರ್ಯಚಟುವಟಿಕೆಗಳು ಏನೆಂದರೆ, ಪ್ರತಿ ಸೋಮವಾರ ತಜ್ಞರಿಂದ ವೆಬಿನಾರ್ ಕಾರ್ಯಕ್ರಮದ ಸರಣಿ, VMS ಸ್ಫೂರ್ತಿ ತಂಡದಿಂದ ಪ್ರತಿ ಗುರುವಾರ ಸಂಪನ್ಮೂಲ ವ್ಯಕ್ತಿಗಳಿಂದ ಉಪನ್ಯಾಸ ಕಾರ್ಯಕ್ರಮ ಇರುತ್ತದೆ. ಸ್ವಯಂ ಸೇವಕರ ಮೀಟಿಂಗ್, ತಿಂಗಳಿಗೆ 2 ಬಾರಿ ವೃದ್ಧಾಶ್ರಮಗಳಿಗೆ ಭೇಟಿ, ಉಪಯುಕ್ತವಾದ ವಿಷಯಗಳ ಬಗ್ಗೆ ವೈದ್ಯರ ಉಪನ್ಯಾಸ, ಬೆಂಗಳೂರಿನ ಹಿರಿಯ ನಾಗರಿಕರ ವೇದಿಕೆಗಳಲ್ಲಿ ಜಾಗೃತಿ ಕಾರ್ಯಕ್ರಮಗಳು, ಸಂಧ್ಯಾ ಕಾರಂಜಿ ಎಂಬ ಹೆಸರಿನಲ್ಲಿ ಪ್ರತಿ ಶನಿವಾರ ಸಂಜೆ ಮನೋರಂಜನಾ ಕಾರ್ಯಕ್ರಮಗಳು. ಡಾಕ್ಟರ್ P.T. ಶಿವಕುಮಾರ್ ಪ್ರೊಫೆಸರ್ ಆಫ್ ಸೈಕ್ರಿಯಾಟ್ರಿ ಜೆರಿಯಾಟ್ರಿಕ್ ಕ್ಲಿನಿಕ್ ಮತ್ತು ಸರ್ವಿಸ್ ನಿಮ್ಹಾನ್ಸ್ ನಲ್ಲಿ ಪ್ರಸ್ತುತ ಸೇವೆ ಸಲ್ಲಿಸುತ್ತಿದ್ದಾರೆ. VMS ನ ಎಲ್ಲ ತಾಂತ್ರಿಕ ಕಾರ್ಯಚಟುವಟಿಕೆಗಳಿಗೂ ಸಹಕಾರ ಕೊಡುತ್ತಿರುವ ಜೀನಾ ಸಾಬು ಅವರಿಗೂ ನಮ್ಮ ಧನ್ಯವಾದಗಳು. ಮತ್ತೆ ಈ ಸಂಸ್ಥೆಯಲ್ಲಿ ಸ್ವಯಂ ಸೇವಕರ 8 ತಂಡಗಳು ಸಕ್ರಿಯವಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ದೂರವಾಣಿಯಲ್ಲಿ ಸಹ ಆಪ್ತ ಸಲಹೆ ಕೊಡುವ ಸೌಲಭ್ಯ ಇದೆ. ಪ್ರೊಫೆಸರ್ ಕೇರ್ ಗಿವರ್ಸ್ಗೆ ಟ್ರೈನಿಂಗ್ ಕೊಡುವಂತಹ ಉತ್ತಮ ಕೆಲಸವನ್ನು ಮಾಡುತ್ತಿದ್ದಾರೆ. ಧನ್ಯವಾದಗಳು. Thank you madam. Thank you Ratnaprabha ma'am. I welcome Ranganath Rao sir to introduce our speaker and start the session. Thank you. ಎಲ್ಲರಿಗೂ ನಮಸ್ಕಾರ. ಕೆಲವೇ ದಿನಗಳ ಹಿಂದೆ ಅಂದ್ರೆ 8ನೇ ತಾರೀಕು, ಈ ತಿಂಗಳ 8ನೇ ತಾರೀಕು ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಆಚರಿಸಿದ್ವಿ. ಹೆಣ್ಣಿನ ಬಗ್ಗೆ ಗೌರವಾದರಗಳನ್ನ ಎಲ್ಲ ಮಾಧ್ಯಮಗಳಲ್ಲಿ ವ್ಯಕ್ತಪಡಿಸಿದ್ವಿ. ಹೆಣ್ಣಿನ ಪ್ರಾಮುಖ್ಯತೆ ಬಗ್ಗೆ ಅನಿಸಿಕೆಗಳು, ಅಭಿಪ್ರಾಯಗಳನ್ನು ಹಂಚಿಕೊಂಡ್ವಿ. ಹೆಣ್ಣು ಸಂಸಾರದ ಕಣ್ಣು ಅಂತ ಒಂದು ನಾಣ್ಣುಡಿ ಇದೆ. ಹೆಣ್ಣೇ ಬಹು ಮುಖ್ಯವಾದ ವ್ಯಕ್ತಿ ಸಂಸಾರದಲ್ಲಿ. ಅಂತಹ ಹೆಣ್ಣನ್ನು ಕಣ್ಣಿಗೆ ಹೋಲಿಸ್ತಾರೆ ಅಂದ್ರೆ ಕಣ್ಣಿನ ಪ್ರಾಮುಖ್ಯತೆ ಅದೆಷ್ಟು ಬಲವತ್ತರ ಅಂತ ಗೊತ್ತಾಗುತ್ತೆ. ಸರ್ವಜ್ಞನ ವಚನ ಹೇಳುತ್ತೆ, ಕಣ್ಣಿನಿಂದಲೇ ಪುಣ್ಯ, ಕಣ್ಣಿನಿಂದಲೇ ಪಾಪ, ಕಣ್ಣಿನಿಂದಿಹವು ಪರವಕ್ಕು ಲೋಕಕ್ಕೆ, ಕಣ್ಣೇ ಕಾರಣವು ಸರ್ವಜ್ಞ ಅಂತ. ಅಂದ್ರೆ ಕಣ್ಣಿಗೆ ಸರ್ವಜ್ಞ ಎಂಥ ಇದು ಕೊಡ್ತಾನೆ ಅಂದ್ರೆ, ಪಾಪಗಳು ಪುಣ್ಯಗಳು ಎಲ್ಲ ಕಣ್ಣಿಂದನೇ ಅಂತೆ. ಇಹ ಅಪರ ಅದರಲ್ಲಿ ನಮಗೆ ಸಿಗಂತ ಗತಿ ಸದ್ಗತಿ ಏನೇ ಇದ್ರು ಅದಕ್ಕೆಲ್ಲ ಕಣ್ಣೇ ಕಾರಣ ಅಂತ ಹೇಳ್ತಾನೆ. ಕಣ್ಣಿಗೆ ಅಷ್ಟೊಂದು ಪ್ರಾಮುಖ್ಯತೆ ಇದೆ. ಕಣ್ಣು ಭಾವನೆಗಳನ್ನು ಸೂಚಿಸುತ್ತೆ. ಹಾಗಾಗಿ ಎಷ್ಟೋ ವೇಳೆ ಗುಪ್ತಗಾಮಿನಿಯಾದ ಸಂದೇಶಗಳು ಕಣ್ಣಿಂದ ಕಣ್ಣಿಗೆ, ಕಣ್ಣಿನ ಮೂಲಕನೇ ಹೋಗ್ತಾ ಇರುತ್ತೆ. ಬೇರೊಬ್ಬರ ಭಾವನೆಗಳನ್ನು ಕೂಡ ನಾವು ಕಣ್ಣಿನ ಮೂಲಕ ತಿಳಿಯಲು ಸಾಧ್ಯ. ಇನ್ನೊಂದು ಹೇಳಿಕೆ ಇದೆ, ಬಾಯಿ ಸುಳ್ಳಾಡಬಹುದು ಆದರೆ ಕಣ್ಣು ಸತ್ಯನೇ ಹೇಳುತ್ತೆ ಅಂತ. ಮನುಷ್ಯ ಅದರೊಳಗೂ ಕೌನ್ಸಿಲರ್ಸ್ ಆಗಿ ನಮ್ಮ ಜೊತೆ ಮನುಷ್ಯ ಬಾಯಲ್ಲಿ ಇಲ್ಲ ಅಂತ ಹೇಳ್ತಿದ್ರು, ಕಣ್ಣು ಮಾತ್ರ ಅವನು ಸತ್ಯನ ಹೇಳ್ತಾನೆ ಇರುತ್ತೆ. ಅಭಿಪ್ರಾಯದ ಸ್ಪಷ್ಟತೆ ಬೇಕಾದಾಗ ನಾವು ಕೇಳ್ತೀವಿ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡು ಅಂತ ನಾವು ಸೂಚಿಸ್ತೀವಿ. ಆ ಥರ ಕೆಲವರು ತಮ್ಮ ಭಾವನೆಗಳನ್ನು ಮುಚ್ಚಿಡ್ಬೇಕಾದ್ರೆ ಕಣ್ಣು ತಪ್ಪಿಸಿ ಮಾತಾಡ್ತಾರೆ, ಕಣ್ಣಿ ಕೊಟ್ಟು ಮಾತಾಡೋದೇ ಇಲ್ಲ. ಯಾಕೆಂದ್ರೆ ಕಣ್ಣು ಅವರಿಗೆ ಮುಖ ಕೊಟ್ಟು ಮಾತಾಡಿದ್ರೆ, ಕಣ್ಣು ನೋಡ್ತಿದ್ರೆ ತಮ್ಮ ಭಾವನೆಗಳನ್ನ ಎಲ್ಲಿ ಮುಚ್ಚಿಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಆಧ್ಯಾತ್ಮಿಕವಾಗಿ ಯೋಚನೆ ಮಾಡೋಕ್ಕಾದ್ರೆ ಒಳಗಣ್ಣು ತೆರೆದು ನೋಡು ಅಂತ ಹೇಳ್ತಾರೆ. ಅಂದ್ರೆ ನನ್ನನ್ನು ನಾನು ಅರ್ಥ ಮಾಡ್ಕೊಳ್ಬೇಕು, ಇನ್ನೊಬ್ಬರ ಭಾವನೆಗಳನ್ನ ವಾಸ್ತವ ಮಟ್ಟದಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಈ ಒಳಗಣ್ಣು ಬಹು ಉಪಯೋಗಿ. ಕಣ್ಣು ಅಂದ್ರೆ ಒಳಗಣ್ಣು ಸಹ ಸೇರುತ್ತೆ. ಇಂಥ ಬಹು ಉಪಯೋಗಿ ಕಣ್ಣಿಗೂ ಕೂಡ ತೊಂದರೆಗಳು ಬರುತ್ತೆ, ಪೊರೆ ಬರುತ್ತೆ. ಹಾಗೆ ಕಣ್ಣಿನ ದೊಡ್ಡ ಸಮಸ್ಯೆ ಅಂತಂದ್ರೆ ಗ್ಲುಕೋಮಾ ಅನ್ನುವ ಕಾಯಿಲೆ. ಅಂತಾರಾಷ್ಟ್ರೀಯ ಗ್ಲುಕೋಮಾ ಜಾಗೃತಿ ವಾರ
6ನೇ ತಾರೀಕಿನ ಈ ತಿಂಗಳ 6ನೇ ತಾರೀಕಿಂದ 12ನೇ ತಾರೀಕು ತನಕ ಆಗಿದೆ. ಈ ವಿಚಾರದ ಬಗ್ಗೆ ಬೆಳಕು ಚೆಲ್ಲಲು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಸಿ.ವಿ. ಕವಿತಾ ಅವರು. ನಮಸ್ಕಾರ ಡಾಕ್ಟರ್ ಕವಿತಾ ಅವರಿಗೆ. ನಮಸ್ತೆ. ವಯೋಮನಸ್ಸು ಸಂಜೀವಿನಿ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್. ನಿಮಗೆ ಡಾಕ್ಟರ್ ಕವಿತಾ ಅವರ ಪರಿಚಯ. ಇವರು ಹಾಸನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ನ ನೇತ್ರ ವಿಭಾಗದ ಪ್ರೊಫೆಸರ್ ಆಗಿದ್ದಾರೆ ಹಾಗೂ ಆ ವಿಭಾಗದ ಮುಖ್ಯಸ್ಥರು ಸಹ. ಇದಲ್ಲದೆ ಇವರು ಹಾಸನದ ವಾಸನ್ ಐ ಕೇರ್ನಲ್ಲಿ ಸಲಹೆಗಾರರು ಸಹ. ಇಂಥ ತಜ್ಞರು ಗ್ಲುಕೋಮಾ ಬಗ್ಗೆ ನಮ್ಮ ಕಣ್ತೆರೆಸಿ ವಿಷಯಗಳನ್ನು ಮನದಟ್ಟು ಮಾಡಿಕೊಡ್ತಾರೆ. ಇದನ್ನು ನಾವೆಲ್ಲ ಸದುಪಯೋಗ ಪಡಿಸ್ಕೊಳ್ಳೋಣ. ಯಾವಾಗನಂತೆ ಕಾರ್ಯಕ್ರಮದ ಕೊನೆಯಲ್ಲಿ ಪ್ರಶ್ನೋತ್ತರ ಇರುತ್ತೆ, ನಿಮ್ಮ ಅನುಮಾನಗಳನ್ನ ಪರಿಹರಿಸ್ಕೊಳ್ಬಹುದು. ಡಾಕ್ಟ್ರೆ, ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಕಾರ್ಯಕ್ರಮ ಶುರು ಮಾಡೋಣ. ನಮಸ್ತೆ. ಶುರು ಮಾಡುತ್ತೆ. ಓವರ್ ಟು ಡಾಕ್ಟರ್ ಕವಿತಾ. ದಿ ಫೀಲ್ಡ್ ಇಸ್ ಯುವರ್ಸ್, ಸ್ಟೇಜ್ ಇಸ್ ಯುವರ್ಸ್. Thank you. I thank very much for giving this opportunity to the Vayomanasa Sanjeevani. It's a great opportunity to bring some amount of awareness in the public regarding this very serious ocular problem which is called as glaucoma. Shall I share the screen? Yes, ma'am, please. I have enabled you as the co-host. You can. Okay. Yes, it is visible now. Yes. Yes, ma'am. ಸೊ ಎಲ್ರಿಗೂ ನಮಸ್ಕಾರ. ಈ ದಿನ ಗ್ಲಾಕೋಮಾ ಕಾಯಿಲೆ ಬಗ್ಗೆ ಸ್ವಲ್ಪ ಮಟ್ಟಿಗೆ ತಿಳಿದುಕೊಳ್ಳೋಣ. ಗ್ಲಾಕೋಮಾನ ಕನ್ನಡದಲ್ಲಿ ನಾವು ಕಾಚ್ ಬಿಂದು ಅಂತಾನು ಹೇಳ್ತೀವಿ. ಈಗಷ್ಟೇ ಸರ್ ಹೇಳ್ದಂಗೆ 6ರಿಂದ 12ನೇ ತಾರೀಕು ಈ ಅಂತಾರಾಷ್ಟ್ರೀಯ ಗ್ಲಾಕೋಮಾ ಸಪ್ತಾಹನ ಆಚರಣೆ ಮಾಡಲಾಯಿತು. ಪ್ರಪಂಚವು ತುಂಬಾ ಬ್ರೈಟ್ ಆಗಿದೆ, ಅದಕ್ಕೋಸ್ಕರ ನಾವು ನಮ್ಮ ದೃಷ್ಟಿಯನ್ನು ಕಾಪಾಡ್ಕೋಬೇಕು ಅನ್ನೋದು ಈ ವರ್ಷದ ಸ್ಲೋಗನ್. ಗ್ಲಾಕೋಮಾ ಅಂದ್ರೆ ಏನು? ದಿಸ್ ಇಸ್ a chronic progressive optic neuropathy characterized by optic disc changes with corresponding visual field defects associated with or without raised intraocular pressure. So ಈ ಡೆಫಿನಿಷನ್ ಹೇಳೋ ಹಾಗೆ ಗ್ಲಾಕೋಮಾ ಅಂತಂದ್ರೆ ಇದು ಒಂದು ಕ್ರಮೇಣವಾಗಿ ಮಂದಗತಿಯಲ್ಲಿ ಪ್ರೋಗ್ರೆಸ್ ಆಗುವಂತ ಒಂದು ಕಾಯಿಲೆ. ಈ ಕಾಯಿಲೆ ಮುಖ್ಯ ಕಾರಣ ಅಂದ್ರೆ ಕಣ್ಣಿನಲ್ಲಿ ಒಂದು ಒತ್ತಡ ಇರುತ್ತೆ. ಕಣ್ಣಿನ ಒತ್ತಡ ಹೆಚ್ಚಾಗಿ ಕಣ್ಣಿನ ನರಕ್ಕೆ ತೊಂದರೆ ಆಗಿ ಕಣ್ಣಿನ ದೃಷ್ಟಿಯ ಆವೃತ್ತೆ ಅಂದ್ರೆ ವಿಜುವಲ್ ಫೀಲ್ಡ್ ತೊಂದರೆ ಆಗಿ ಕಣ್ಣಿನ ದೃಷ್ಟಿಗೆ ಕ್ರಮೇಣವಾಗಿ ದೃಷ್ಟಿ ಕ್ಷೀಣಿಸ್ತಾ ಬಂದು ಅಂಧತ್ವವನ್ನು ಉಂಟು ಮಾಡುವಂತ ಕಾಯಿಲೆ. ಈ ಡೆಫಿನಿಷನ್ ಹೇಳೋ ಹಾಗೆ ಇದು ಒಂದು ನಿಧಾನವಾಗಿ ಮಂದಗತಿಯಲ್ಲಿ ಸಾಗುವಂತ ಕಾಯಿಲೆ. ಹಾಗಾಗಿ ಇದನ್ನ ನಾವು ಸೈಲೆಂಟ್ ಥೀಫ್ ಆಫ್ ದ ಸೈಟ್ ಅಂತ ಕರಿತೀವಿ. ಯಾಕಂದ್ರೆ ಅದು ಬರೋದು ಗೊತ್ತಾಗಲ್ಲ, ಅದು ಪ್ರೋಗ್ರೆಸ್ ಆಗೋದು ಗೊತ್ತಾಗಲ್ಲ, ನಿಧಾನಕ್ಕೆ ಕಳ್ಳರು ಬಂದಾಗ ಬರುತ್ತೆ, ನಮ್ಮ ದೃಷ್ಟಿನ ಕತ್ಕೊಂಡು ಹೋಗುತ್ತೆ. ಸೊ ದಟ್ಸ್ ವೈ ವಿ ಕಾಲ್ ಇಟ್ ಆಸ್ ಅ ಸೈಲೆಂಟ್ ಥೀಫ್ ಆಫ್ ದ ಸೈಟ್. ಸೊ ಗ್ಲಾಕೋಮಾದಲ್ಲಿ ಆಗುವಂತ ಮುಖ್ಯವಾದ ಎಫೆಕ್ಟ್ಸ್ ಅಂತ ಅಂದ್ರೆ ನಾ ಹೇಳಿದ ಹಾಗೆ ಕಣ್ಣಿನ ಒತ್ತಡ ಹೆಚ್ಚಾಗುತ್ತದೆ, ಆಮೇಲೆ ಕಣ್ಣಿನ ದೃಷ್ಟಿಯ ಸುತ್ತಳತೆ ಕಡಿಮೆ ಆಗುತ್ತದೆ, ಮತ್ತೆ ಕಣ್ಣಿನ ನರದಲ್ಲಿ ಎಟ್ರೋಫಿ ಅಥವಾ ಅದರ ಶಕ್ತಿ ಕ್ಷೀಣಿಸುವಂತ ಒಂದು ಚೇಂಜಸ್ ಆಗುತ್ತೆ. ಈ 3 ಚೇಂಜಸ್ ಆದಾಗ್ಲೇ ನಾವು ಅದನ್ನ ಗ್ಲಾಕೋಮಾ ಅಂತ ಕರಿತೀವಿ. ನಾರ್ಮಲ್ ಆಗಿ ಇಂಟ್ರಾಕ್ಯುಲರ್ ಪ್ರೆಷರ್ ಸಾಮಾನ್ಯವಾಗಿ 12ರಿಂದ 21 ಮಿಲಿಮೀಟರ್ಸ್ ಆಫ್ ಮರ್ಕ್ಯುರಿ ಕಣ್ಣಿನಲ್ಲಿರುತ್ತೆ. 21ಕ್ಕಿಂತ ಹೆಚ್ಚಿಗೆ ಕಣ್ಣಿನ ಪ್ರೆಷರ್ ಹೆಚ್ಚಾದಲ್ಲಿ ಅದು ಗ್ಲಾಕೋಮಾ ಕಾಯಿಲೆಗೆ ದಾರಿ ಮಾಡಿ ಕೊಡುತ್ತದೆ. ಸೊ ಈ ಒಂದು ಈ ದೃಶ್ಯದಲ್ಲಿ ಕಾಣುವಂತೆ ನಾರ್ಮಲ್ ಕಣ್ಣು ಈ ನಾರ್ಮಲ್ ಪ್ರೆಷರ್ ಇದ್ದಾಗ ಈ ರೀತಿ ಇರುತ್ತೆ. ಪ್ರೆಷರ್ ಏನಾದ್ರೂ ಹೆಚ್ಚಾದಾಗ ಈ ಭಾಗವನ್ನು ನಾವು ಆಪ್ಟಿಕ್ ನರ್ವ್ ಅಂತ ಕರಿತೀವಿ. ಈ ಭಾಗನ ನಾವು ಆಪ್ಟಿಕ್ ನರ್ವ್ ಅಂತ ಕರಿತೀವಿ. ಕಣ್ಣಿನ ಮುಖ್ಯವಾದ ನರ. ನಮ್ಮ ದೃಷ್ಟಿಯನ್ನು ನಾವು ಕಾಣಬೇಕಂತಂದ್ರೆ ಈ ನಮ್ಮ ಆಪ್ಟಿಕ್ ನರ್ವ್ ಬಹಳ ಆರೋಗ್ಯಕರವಾಗಿ ಇರಬೇಕಾಗುತ್ತೆ. ಇದು ಕಣ್ಣಿನ ಹಿಂದಿನ ಭಾಗದಿಂದ ಹೊರಟು ಮೆದುಳಿಗೆ ಚಲಿಸುವಂತ ಒಂದು ನರ. ಸೊ ಹಾಗಾಗಿ ಕಣ್ಣಿನಲ್ಲಿ ಪ್ರೆಷರ್ ಒತ್ತಡ ಹೆಚ್ಚಾದಾಗ ಈ ನರದ ಆರಂಭದಲ್ಲಿ ಆಪ್ಟಿಕ್ ಡಿಸ್ಕ್ ಹೆಡ್ ಅಂತ ಕರಿತೀವಿ. ಈ ಆಪ್ಟಿಕ್ ಡಿಸ್ಕ್ ಹೆಡ್ಗೆ ಇದು ಡ್ಯಾಮೇಜ್ ಆಗಿ
ನಮ್ಮ ನರವು ಸತ್ವವನ್ನು ಕಳೆದುಕೊಳ್ಳೋ ಸಾಧ್ಯತೆ ಇರುತ್ತೆ. ಸೊ ಮೊದಲನೇ ಅದು ಎಫೆಕ್ಟ್ ಅಂತಂದ್ರೆ ನಮ್ದು ಕಣ್ಣಿನ ಪ್ರೆಷರ್ ಹೆಚ್ಚಾಗೋದು. ಸೆಕೆಂಡ್ ಎಫೆಕ್ಟ್ ಅಂತಂದ್ರೆ ನಾ ಹೇಳಿದ ಹಾಗೆ ಕಣ್ಣಿನ ನರ ಆಪ್ಟಿಕ್ ನರ್ವ್ ಅಲ್ಲಿ ಡ್ಯಾಮೇಜ್ ಆಗುತ್ತೆ. ಸೊ ದಿಸ್ ಇಸ್ ದ ನಾರ್ಮಲ್ ಆಪ್ಟಿಕ್ ನರ್ವ್ ಹೆಡ್. ದಿಸ್ ಇಸ್ ಹೌ ಇಟ್ ಲುಕ್ಸ್ ವೆನ್ ಇಟ್ ಇಸ್ ನಾರ್ಮಲ್. ಸೊ ವೆನ್ ದ ಪ್ರೆಷರ್ ಇನ್ಕ್ರೀಸಸ್, ಇದ್ರದ್ದು ಒಂದು ಆಪ್ಟಿಕ್ ಡಿಸ್ಕ್ ಕಪ್ ಅಂತ ಒಂದು ಮಧ್ಯದಲ್ಲಿ ಇರುತ್ತೆ. ಇದು ಹೆಚ್ಚಾಗ್ತಾ ಆಗ್ತಾ ಡ್ಯಾಮೇಜ್ ಹೆಚ್ಚಿದೆ ಅಂತ ಅರ್ಥ. ಸೊ ವೆನ್ ದಿಸ್ ಗ್ಲಾಕೋಮ್ಯಾಟಿಸ್ ಕಪ್ಪಿಂಗ್ ಇನ್ಕ್ರೀಸಸ್, ಆಪ್ಟಿಕ್ ನರ್ವ್ ಡ್ಯಾಮೇಜಸ್ ಇನ್ಕ್ರೀಸ್ಡ್ ಅಂತ ಅರ್ಥ. ದ ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಎಫೆಕ್ಟ್, ಮೂರನೇ ಎಫೆಕ್ಟ್ ಅಂತಂದ್ರೆ ನಮ್ಮ ದೃಷ್ಟಿಯ ಸುತ್ತಳತೆಯು ಕಡಿಮೆ ಆಗ್ತಾ ಬರ್ತಾ ಹೋಗುತ್ತೆ. ಸುತ್ತಳತೆ ಅಂತ ಹೇಳಿದ್ರೆ, ಈಗ ನಾವು ಒಂದು ವಸ್ತುವನ್ನ ನೋಡ್ತಾ ಇದೀವಿ ಅಂತಂದ್ರೆ ಆ ವಸ್ತು ಒಂದೇ ಕಾಣಿಸಲ್ಲ ನಮ್ಗೆ. ಅದ್ರ ಮೇಲಿರೋದು, ಕೆಳಗಿರೋದು, ಪಕ್ಕದಲ್ಲಿರೋದು ಎಲ್ಲಾನು ಕಾಣಿಸ್ತಾ ಇರತ್ತೆ ನಮ್ಗೆ. ಸೊ ಸಪೋಸ್ ಇವಾಗ ನಾವು ದಾರಿನಲ್ಲಿ ಹೋಗ್ತಾ ಇರ್ತೀವಿ, ರೋಡಲ್ಲಿ ಹೋಗ್ತಾ ಇರ್ತೀವಿ. ಹೋಗ್ತಾ ಇದ್ದಾಗ ನಮ್ಗೆ ಸಡನ್ ಆಗಿ ಪಕ್ಕದಲ್ಲಿ ಯಾರಾದ್ರೂ ಬರ್ತಾ ಇದ್ದಾರೆ ಅಂತಂದ್ರೆ ನಮಗೆ ಅದು ಅರಿವಿಗೆ ಬರುತ್ತೆ. ಯಾಕಂದ್ರೆ ನಮ್ಗೆ ಆ ಕಡೆದು ಮಾಡೋಕ್ಕೂ ಕಷ್ಟ ಆಗುತ್ತೆ. ಸಡನ್ ಆಗಿ ಒಂದೇ ಸರಿ ಒಂದ್ ವೆಹಿಕಲ್ ನಮ್ಮ ಎದುರುಗಡೆ ಬಂದ್ ನಿಂತ್ಬಿಟ್ರೆ ಅದನ್ನ ಅವಾಯ್ಡ್ ಮಾಡೋಕ್ಕೂ ಕಷ್ಟ ಆಗುತ್ತೆ. ಸೊ ದ ವಿಜುವಲ್ ಫೀಲ್ಡ್ ಅನ್ನೋದೇನಿದೆ ನಮ್ಗೆ ದೃಷ್ಟಿನಲ್ಲಿ ಬಹಳ ಮುಖ್ಯ ಆಗುತ್ತೆ. ಸೊ ಆ ಒಂದು ದೃಷ್ಟಿಯ ಸುತ್ತಳತೆ ಸಾಮಾನ್ಯವಾಗಿ ಮೇಲಿನ ಭಾಗದಲ್ಲಿ 60 ಡಿಗ್ರಿ ಇರುತ್ತೆ, ಕೆಳಗಿನ ಭಾಗದಲ್ಲಿ 75 ಡಿಗ್ರಿ ಇರುತ್ತೆ, ಈ ಕಡೆ ಹೊರಗಡೆಗೆ 100 ಡಿಗ್ರಿ ಇರುತ್ತೆ, ಮತ್ತೆ ಒಳಗಡೆಗೆ 60 ಡಿಗ್ರಿ ಇರುತ್ತೆ. ಈ ದೃಷ್ಟಿಯ ನಿತ್ಯ ಜೀವನ ಮಾಡಲು, ಓಡಾಡಲು ಈ ಒಂದು ಸುತ್ತಳತೆ ನಾರ್ಮಲ್ ಡಿಗ್ರಿ ಅಲ್ಲಿ ಇರೋದು ತುಂಬಾ ಮುಖ್ಯ ಆಗುತ್ತೆ. ಆದ್ರೆ ಈ ಡಿಗ್ರಿಗಳೇ ಕ್ರಮೇಣ ಬರ್ತಾ ಬರ್ತಾ ಈ ಕಾಯಿಲೆಯಲ್ಲಿ ಮುಖ್ಯವಾಗಿ ಆಗೋದೇನು ಅಂತಂದ್ರೆ, ಈ ದೃಷ್ಟಿಯ ಸುತ್ತಳತೆಯು ಹೊರಗಿಂದ ಕ್ಷೀಣಿಸ್ತಾ ಬಂದು ಕೊನೆಗೆ ಒಂದು ಚಿಕ್ಕ ರಂಧ್ರದ ತರ ದೃಷ್ಟಿ ಉಳ್ಕೊಳ್ಳುತ್ತೆ. ಟನಲ್ ವಿಷನ್ ಅಂತ ನಾವು ಹೇಳ್ತೀವಿ. ಸೊ ಪಿಕ್ಚರ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ, ಇದು ನಾರ್ಮಲ್ ವಿಜುವಲ್ ಫೀಲ್ಡ್ ಬರುತ್ತೆ. ಈ ಸುತ್ತಳತೆ ಬರ್ತಾ ಬರ್ತಾ ಕಡಿಮೆ ಆಗ್ತಾ ಬಂದಾಗ ಈ ಒಂದು ಕಾಯಿಲೆ ಅಡ್ವಾನ್ಸ್ ಆಗ್ತಾ ಹೋದಂಗೆ ನಮ್ಗೆ ಸುತ್ತಲಿನ ದೃಶ್ಯ ಕಪ್ಪುಗಟ್ತಾ ಹೋಗುತ್ತೆ. ಸೊ ಇದು ಫುಲ್ಲಿ ಅಡ್ವಾನ್ಸ್ಡ್ ವಿಜುವಲ್ ಫೀಲ್ಡ್ ಲಾಸ್ ಆದಾಗ ಈ ಒಂದು ಟನಲ್ ಮೂಲಕ ಅಷ್ಟೇ ಕಾಣಿಸುವ ಹಾಗೆ ದೃಶ್ಯವು ಕಂಡು ಬರುತ್ತೆ. ಸುತ್ತಲಿನೆಲ್ಲ ಕಪ್ಪು ಕಂಡು ಬರುತ್ತದೆ. ಇನ್ನೂ ಅಡ್ವಾನ್ಸ್ಡ್ ಆಯ್ತು ಅಂತಂದ್ರೆ ಈ ಟನಲ್ ವಿಷನ್ ಹೋಗಿ ಸಂಪೂರ್ಣ ಕತ್ತಲು ಆವರಿಸುತ್ತದೆ ಹಾಗೂ ಅಂಧತ್ವ ಉಂಟಾಗುತ್ತೆ. So how seriously does this affect the patient ಅಂತಂದ್ರೆ, there is reduction in this visual field resulting in tunnel vision, and ಇದು ಅಡ್ವಾನ್ಸ್ ಆದಾಗ ಪರ್ಮನೆಂಟ್ ಅಂಧತ್ವ ಉಂಟಾಗುತ್ತೆ. ಸೊ ನಮ್ಮ ಒಂದು ಸೊಸೈಟಿನಲ್ಲಿ ಎಷ್ಟರ ಮಟ್ಟಿಗೆ ಇದು ಆವರಿಸ್ಕೊಂಡಿದೆ ಅಂತ ತಿಳಿಬೇಕು ಅಂತಂದ್ರೆ, ನಮ್ಮ ಭಾರತದಲ್ಲಿ 11.9 ಮಿಲಿಯನ್ ಜನ ಗ್ಲಾಕೋಮಾದಿಂದ 1% ಆಫ್ ದ ಪಾಪ್ಯುಲೇಷನ್ ಇಸ್ ಸಫರಿಂಗ್ ಫ್ರಮ್ ಗ್ಲಾಕೋಮಾ. ಸೊ ನಮ್ಮ ಸಮಾಜಕ್ಕೂ ಇದು ಒಂದು ಹೊರೆ ಆಗುತ್ತದೆ. ಹೇಗಾಗುತ್ತೆ? ಈಗ ವೆನೆವರ್ ದೇರ್ ಇಸ್ ಅನ್ ಇರ್ರಿವರ್ಸಿಬಲ್ ಬ್ಲೈಂಡ್ನೆಸ್, ಅಂದ್ರೆ ಒಂದು ಸತಿ ಅಂಧತ್ವ ಉಂಟಾದ್ರೆ ಈ ಕಾಯಿಲೆಯಿಂದ ಆ ಅಂಧತ್ವನ ನಿವಾರಣೆ ಮಾಡೋಕೆ ಸಾಧ್ಯ ಆಗೋಲ್ಲ. ಸೊ ಹಾಗಾಗಿ ಅದು ಇರ್ರಿವರ್ಸಿಬಲ್ ಬ್ಲೈಂಡ್ನೆಸ್ ಅಂತ ಆಗುತ್ತೆ. ಸೊ ಒಂದ್ಸತಿ ಒಬ್ಬ ಅಂಧ ವ್ಯಕ್ತಿ ಇದ್ದಾರೆ ಅಂತಂದ್ರೆ ಅವರಲ್ಲಿ ಒಂದು ಸೃಜನಶೀಲತೆ, ಪ್ರೊಡಕ್ಟಿವಿಟಿ ಎಲ್ಲ ಕಡಿಮೆ ಆಗಿ ಅವರು ಒಂದು ಸಮಾಜಕ್ಕೆ ಹೊರೆ ಆಗ್ತಾರೆ. ಸೊ ಹಾಗಾಗಿ ಸೊಸೈಟಿನಲ್ಲಿ ಇಟ್ ಬಿಕಮ್ಸ್ ಅ ಬರ್ಡನ್. ಸೊ ಇದು ದ ಸೀರಿಯಸ್ ಆಫ್ ದ ಡಿಸೀಸ್ ಎಷ್ಟರ ಮಟ್ಟಿಗೆ ನಮ್ಮ ಸೊಸೈಟಿನಲ್ಲಿ ಮಾಹಿತಿ. ಇನ್ ಮುಂದೆ ಇನ್ನೊಂದು ಸ್ವಲ್ಪ ಡೀಪ್ ಆಗಿ ತಿಳ್ಕೊಳ್ಳೋಣ ಈ ಕಾಯಿಲೆ ಬಗ್ಗೆ. ಗ್ಲಾಕೋಮಾ ಕಾಯಿಲೆಯು 2 ತರ ಇರುತ್ತೆ. ಒಂದು ಓಪನ್ ಆಂಗಲ್ ಗ್ಲಾಕೋಮಾ ಮತ್ತು ಕ್ಲೋಸ್ಡ್ ಆಂಗಲ್ ಗ್ಲಾಕೋಮಾ ಅಂತ ಹೇಳಿ. ಕಣ್ಣಿನಲ್ಲಿ ಸೊ ಇದು ನಾರ್ಮಲ್ ಕಣ್ಣಿನ ದೃಶ್ಯ. ಇದನ್ನ ನಾವು ಕಟ್ ಸೆಕ್ಷನ್ ಮಾಡಿ ನೋಡಿದಾಗ ಈ ರೀತಿ ಅದು ಕಂಡು ಬರುತ್ತದೆ. ಸೊ ಕಣ್ಣಿನ ಮೇಲ್ಭಾಗದಲ್ಲಿ ಒಂದು ಪಾರದರ್ಶಕ ಒಂದು ಪರ್ದೆ ಇರುತ್ತೆ, ಅದು ಕಾರ್ನಿಯಾ ಅಂತ ಹೇಳ್ತೀವಿ. ನಾವೇನ್ ಕಪ್ಪುಗುಡ್ಡೆ ಅಂತ ಹೇಳ್ತೀವಿ, ಅದು ಕಾರ್ನಿಯಾ ಅಂತ ಇರುತ್ತೆ. ಅದರ ಹಿಂದೆ
ಐರಿಸ್ ಅಂತ ಒಂದು ಡಾರ್ಕ್ ಕಲರ್ ಸ್ಟ್ರಕ್ಚರ್ ಇರುತ್ತೆ, ಅದು ಪ್ಯೂಪಿಲ್ ಅನ್ನ ಆವರಿಸ್ಕೊಂಡಿರುತ್ತೆ. ಸೊ ಈ ಕಾರ್ನಿಯಾ ಮತ್ತೆ ಈ ಐರಿಸ್ ಮಧ್ಯದಲ್ಲಿ ಇಲ್ಲಿ ಏನಿರುತ್ತೆ ಸ್ಟ್ರಕ್ಚರ್, ಇದನ್ನ ನಾವು ಆಂಗಲ್ ಅಂತ ಹೇಳ್ತೀವಿ. ಈ ಆಂಗಲ್ ಬಹಳ ಮುಖ್ಯವಾದ ಸ್ಟ್ರಕ್ಚರ್ ಕಣ್ಣಿನಲ್ಲಿ ಈ ಪ್ರೆಷರ್ ನ ಕಂಟ್ರೋಲ್ ಮಾಡೋದಕ್ಕೆ. ಸೊ ಕಣ್ಣು ಒಂದು ಸಿಸ್ಟಿಕ್ ಸ್ಟ್ರಕ್ಚರ್. ಈ ಕಣ್ಣಿನ ಗೋಲಾಕಾರದಲ್ಲಿ ಇಡಕ್ಕೆ ಸಹಾಯ ಮಾಡ್ತಿರೋಂತ ಒಂದು ದ್ರವ, ಅದನ್ನ ನಾವು ಆಕ್ವಸ್ ಹ್ಯೂಮರ್ ಅಂತ ಕರಿತೀವಿ. ಕಣ್ಣಿನ ಒಂದು ಗೋಲಾಕಾರದಲ್ಲಿ ಇಡೋದಿಕ್ಕೆ ಒಂದು ದ್ರವ ಉತ್ಪತ್ತಿ ಆಗುತ್ತೆ ಕಣ್ಣಿನಲ್ಲಿ, ಅದನ್ನ ನಾವು ಆಕ್ವಸ್ ಹ್ಯೂಮರ್ ಅಂತ ಕರಿತೀವಿ. ಈ ಆಕ್ವಸ್ ಹ್ಯೂಮರ್ ಹೆಚ್ಚು ಪ್ರೊಡಕ್ಷನ್ ಆದ್ರೂ ನಮ್ಮ ಕಣ್ಣಿನ ಒತ್ತಡ ಹೆಚ್ಚಾಗುತ್ತೆ, ಅದು ಕಡಿಮೆ ಪ್ರೊಡಕ್ಷನ್ ಆದ್ರೆ ಕಣ್ಣಿನ ಒತ್ತಡ ಕಡಿಮೆ ಆಗುತ್ತೆ. ಸೊ ಕಣ್ಣಿನ ಒತ್ತಡ ಯಾವಾಗ್ಲೂ ಹೆಚ್ಚು ಆಗ್ಬಾರ್ದು, ಕಡಿಮೆ ಆಗ್ಬಾರ್ದು, ಒಂದು ನಾರ್ಮಲ್ ಲೆವೆಲ್ ಅಲ್ಲಿ ಇರ್ಬೇಕಾಗುತ್ತೆ. ಹೆಚ್ಚು ಕಡಿಮೆ ಆದಾಗೆಲ್ಲವೂ ಕಣ್ಣಿನ ನರಕ್ಕೆ ತೊಂದರೆ ಆಗುತ್ತೆ. ಸೊ ಈ ಆಕ್ವಸ್ ಹ್ಯೂಮರ್ ನಮ್ಮ ಕಣ್ಣಿನಲ್ಲಿ ಒಂದು ಸೀಲಿಯರಿ ಪ್ರೋಸೆಸ್ ಅಂತ ಇರುತ್ತೆ, ಇಲ್ಲಿ ಪ್ರೊಡ್ಯೂಸ್ ಆಗಿ ಇಲ್ಲಿಂದ ಪೋಸ್ಟೀರಿಯರ್ ಚೇಂಬರ್ ಬಂದು ಪ್ಯೂಪಿಲ್ ಇಂದ ಆಂಟೀರಿಯರ್ ಚೇಂಬರ್ ಬಂದು ಇಲ್ಲಿ ಆಂಗಲ್ ಇದೆ, ಇದು ಕಾರ್ನಿಯಾ ಮತ್ತೆ ಇದು ಐರಿಸ್, ಈ ಎರಡರ ಮಧ್ಯೆ ಈ ಆಂಗಲ್ ಇದೆ. ಈ ಆಂಗಲ್ ನಲ್ಲಿ ಇನ್ನೊಂದು ಸ್ಟ್ರಕ್ಚರ್ ಇದೆ, ಟ್ರಬೆಕ್ಯುಲಾರ್ ಮೆಶ್ವರ್ಕ್ ಅಂತ. ಸೊ ಈ ಆಂಗಲ್ ತೆರೆದುಕೊಂಡಾಗ ಆಗುವಂತ ಗ್ಲಾಕೋಮಾ ನಾವು ಓಪನ್ ಆಂಗಲ್ ಅಂತ ಕರಿತೀವಿ. ಕೆಲವು ಕಾಯಿಲೆಗಳಲ್ಲಿ ಈ ಆಂಗಲ್ ಕ್ಲೋಸ್ ಆಗುತ್ತೆ, ಅವಾಗ ನಾವು ಕ್ಲೋಸ್ಡ್ ಆಂಗಲ್ ಗ್ಲಾಕೋಮಾ ಅಂತ ಹೇಳ್ತೀವಿ. ಸೊ ಆಂಗಲ್ ಕ್ಲೋಸ್ ಆದಾಗ ಈ ನಾ ಏನ್ ಹೇಳಿದೆ, ಆಕ್ವಸ್ ಹ್ಯೂಮರ್ ಈ ಸೀಲಿಯರಿ ಬಾಡಿನಲ್ಲಿ ಪ್ರೊಡ್ಯೂಸ್ ಆಗಿ ಆಂಗಲ್ ಆಫ್ ದ ಆಂಟೀರಿಯರ್ ಚೇಂಬರ್ ಬಂದು ಟ್ರಬೆಕ್ಯುಲರ್ ಮೆಶ್ವರ್ಕ್ ಇಂದ ಹೊರಗೆ ಹೋಗ್ಬೇಕು. ಸೊ ಪ್ರೊಡ್ಯೂಸ್ ಆಗಿದ್ದ ಆಕ್ವಸ್ ಹ್ಯೂಮರ್ ಕಣ್ಣಲ್ಲೇ ಉಳಿಯೋದಕ್ಕೆ ಆಗೋದಿಲ್ಲ, ಅದು ಕಣ್ಣಿನಿಂದ ಹೊರಗೆ ಹೋಗ್ಬೇಕಾಗತ್ತೆ. ಸೊ ಹಾಗೆ ಹೋಗುವಾಗ ಏನಾದ್ರೂ ರೆಸಿಸ್ಟೆನ್ಸ್ ಬಂತು ಅಂದ್ರೆ ಕಣ್ಣಿನಲ್ಲಿ ಅದು ಹೆಚ್ಚು ತುಳಿದು ಪ್ರೆಷರ್ ಹೆಚ್ಚಾಗುತ್ತೆ. ಸೊ ಈ ರೀತಿ ಆಕ್ವಸ್ ಹ್ಯೂಮರ್ ಡೈನಮಿಕ್ಸ್ ಕಣ್ಣಿನಲ್ಲಿ ಆಗುತ್ತೆ. ಸೊ ಯಾವಾಗ ಕಣ್ಣಿಂದು ಪ್ರೆಷರ್ ಓಪನ್ ಆಂಗಲ್ ಅಲ್ಲಿ ಏನಾಗುತ್ತೆ, ಈ ಟ್ರಬೆಕ್ಯುಲರ್ ಮೆಶ್ವರ್ಕ್ ಅಂತ ಏನ್ ಹೇಳಿದೆ ಅದರಲ್ಲಿ ಸ್ವಲ್ಪ ರೆಸಿಸ್ಟೆನ್ಸ್ ಹೆಚ್ಚಾದಾಗ ಪ್ರೆಷರ್ ಹೆಚ್ಚಾಗುತ್ತೆ. ಆಂಗಲ್ ಕ್ಲೋಸರ್ ಆದಾಗ ಏನಾಗುತ್ತೆ, ಪ್ಯೂಪಿಲ್ ಬ್ಲಾಕ್ ಆಗಿ ಈ ಐರಿಸ್ ಅನ್ನೋದು ಆಂಗಲ್ ಹೋಗಿ ಕಾರ್ನಿಯಾಗೆ ಒತ್ತಿ ಆಂಗಲ್ ಕ್ಲೋಸ್ ಆಗುತ್ತೆ. ಸೊ ಆಂಗಲ್ ಕ್ಲೋಸ್ ಆದ್ರೂ ಸರಿ, ಇಲ್ಲ ಟ್ರಬೆಕ್ಯುಲರ್ ಮೆಶ್ವರ್ಕ್ ಸರಿಯಾಗಿ ಕೆಲಸ ಮಾಡದೆ ಇದ್ದಾಗ್ಲೂ ಸರಿ, ಆಗುವಂತ ಕಾರ್ಯ ಅಂತಂದ್ರೆ ರೇಸ್ಡ್ ಇಂಟ್ರಾಆಕ್ಯುಲರ್ ಪ್ರೆಷರ್. ಸೊ ಒಂದ್ಸತಿ ಪ್ರೆಷರ್ ರೇಸ್ ಆಯ್ತು ಅಂತಂದ್ರೆ ಅದು ಅಂಧತ್ವನ ಹೇಗ್ ಕಾಸ್ ಮಾಡುತ್ತೆ ಅಂತಂದ್ರೆ, ನಮ್ಮ ಕಣ್ಣಿನಲ್ಲಿ ಒಂದು ಕಣ್ಣಿನ ನರದ ಪರ್ದೆ ಇದೆ, ಅದನ್ನ ನಾವು ರೆಟಿನಾ ಅಂತ ಹೇಳ್ತೀವಿ. ಸೊ ಆ ರೆಟಿನಾನಲ್ಲಿ ಗ್ಯಾಂಗ್ಲಿಯಾನ್ ಸೆಲ್ ಅನ್ನೋ ಒಂದು ಸೆಲ್ ಇರುತ್ತೆ. ಈ ಗ್ಯಾಂಗ್ಲಿಯಾನ್ ಸೆಲ್, ದ ಆಕ್ಸಾನ್ಸ್ ಆಫ್ ದ ಗ್ಯಾಂಗ್ಲಿಯಾನ್ ಸೆಲ್ ಎಲ್ಲ ಸೇರಿ ಆಪ್ಟಿಕ್ ನರ್ವ್ ಆಗುವಂತದ್ದು. ಸೊ ಈ ಇಂಟ್ರಾಆಕ್ಯುಲರ್ ಪ್ರೆಷರ್ ಹೆಚ್ಚಾದಾಗ ರೆಟಿನಲ್ ಗ್ಯಾಂಗ್ಲಿಯಾನ್ ಸೆಲ್ಗೆ ತೊಂದರೆ ಆಗಿ, ಈ ರೆಟಿನಲ್ ಗ್ಯಾಂಗ್ಲಿಯಾನ್ ಸೆಲ್ಗಳು ಹೆಚ್ಚಾಗಿ ಡ್ಯಾಮೇಜ್ ಆದಾಗ ವಿಜುವಲ್ ಫೀಲ್ಡ್ ಡಿಫೆಕ್ಟ್ ಆಗುತ್ತೆ, ದೃಷ್ಟಿಯ ಸುತ್ತಳತೆ ಕಡಿಮೆ ಆಗುತ್ತೆ. ದೃಷ್ಟಿಯ ಸುತ್ತಳತೆ ಹೆಚ್ಚು ಕಡಿಮೆ ಆಗ್ತಾ ಹೋದಂಗೆ ನಮ್ಮ ಆಪ್ಟಿಕ್ ನರ್ವ್ ಕೂಡ ಡ್ಯಾಮೇಜ್ ಆಗಿ ಇನ್ ದ ಎಂಡ್ ಸ್ಟೇಜ್ ಅದು ಪೂರ್ತಿನೇ ಶಕ್ತಿ ಕಳ್ಕೊಂಡು ಅದನ್ನ ನಾವು ಎಟ್ರೋಫಿ ಅಂತ ಕರಿತೀವಿ, ಆಪ್ಟಿಕ್ ನರ್ವ್ ಎಟ್ರೋಫಿ. ಸೊ ಕಣ್ಣಿನ ಪ್ರೆಷರ್ ಹೆಚ್ಚಾದಾಗ ಈ ರೀತಿಯಾಗಿ ಮೆಕ್ಯಾನಿಸಮ್ ಇಂದ ನಮ್ಗೆ ಕಣ್ಣಿನ ದೃಷ್ಟಿ ತೊಂದರೆ ಆಗುತ್ತೆ. ನೆಕ್ಸ್ಟ್ ಯಾರ್ಯಾರಿಗೆ ಗ್ಲಾಕೋಮಾ ಬರುತ್ತೆ ಅಂತ ತಿಳ್ಕೊಳ್ಳೋಣ. ಸೊ ಓಪನ್ ಆಂಗಲ್ ಗ್ಲಾಕೋಮಾ ಸಾಮಾನ್ಯವಾಗಿ ಅದು ಇಂಥವ್ರಿಗೆ ಬರುತ್ತೆ ಅಂತ ಹೇಳೋದು ಕಷ್ಟ, ಯಾರಿಗ್ ಬೇಕಾದ್ರೂ ಬರ್ಬೋದು. ಅದು ಈಗ ಬ್ಲಡ್ ಪ್ರೆಷರ್ ಯಾರ್ಯಾರಿಗೆ ಬರುತ್ತೋ ಅವ್ರಿಗೆಲ್ಲ ಗ್ಲಾಕೋಮಾ ಬರ್ಬೋದು. ಹೇಗ್ ಬ್ಲಡ್ ಪ್ರೆಷರ್ ಬರುತ್ತೆ, ಒಂದೊಂದ್ಸತಿ BP ಯಾಕೆ ಬಂತು ಏನ್ ಬಂತು ಅಂತ ಗೊತ್ತಾಗಲ್ಲ. ಸೊ ಆ ರೀತಿ ಮೈಯಲ್ಲಿ ಹೇಗ್ ಬ್ಲಡ್ ಪ್ರೆಷರ್ ಬರುತ್ತೋ ಹಾಗೆ ಕಣ್ಣಿನಲ್ಲೂ ಒಂದ್ ಪ್ರೆಷರ್ ಇರುತ್ತಲ್ಲ. ಸೊ ಅದಕ್ಕೆ ನಾನು ಒಂದೊಂದ್ಸತಿ ಪೇಷಂಟ್ಸ್ಗೆ ಎಕ್ಸ್ಪ್ಲೇನ್ ಮಾಡೋವಾಗ ಕಣ್ಣಿನ BP ಅಂತ ಹೇಳ್ತೀನಿ ಇದಕ್ಕೆ. ಸೊ ಒಂದೊಂದ್ಸತಿ ಮೋಸ್ಟ್ ಆಫ್ ದ ಟೈಮ್ ಇದು ವಂಶ ಪರಂಪರೆಯಾಗಿ ಸಹಿತ ಬರ್ಬೋದು. 60 ವಯಸ್ಸು ಮೇಲ್ಪಟ್ಟವ್ರಿಗೆ ಇದು ಸಾಮಾನ್ಯ ಹೆಚ್ಚು ಕಾಣಿಸ್ಕೊಳ್ಳುತ್ತೆ. ಮಯೋಪ್ಸ್ ಅಂದ್ರೆ ದೂರದೃಷ್ಟಿ ತೊಂದರೆ ಇರೋರಲ್ಲಿ ಕಾಣಿಸ್ಕೊಳ್ಳುತ್ತೆ. ಸಕ್ಕರೆ ಕಾಯಿಲೆ ಇರೋರಲ್ಲಿ, ಸ್ಮೋಕಿಂಗ್ ಅಭ್ಯಾಸ ಇದ್ದವರಿಗೆ, BP ಇದ್ದವರಿಗೆ, ಥೈರಾಯ್ಡ್ ಪ್ರಾಬ್ಲಮ್ ಇದ್ದವ್ರಿಗೆ ಸಾಮಾನ್ಯವಾಗಿ ಈ ಓಪನ್ ಆಂಗಲ್ ಗ್ಲಾಕೋಮಾ ಕಾಣಿಸ್ಕೊಳ್ಳುವ ಹೆಚ್ಚು ಸಾಧ್ಯತೆ ಇರುತ್ತೆ. ಈ ಕ್ಲೋಸ್ಡ್ ಆಂಗಲ್ ಗ್ಲಾಕೋಮಾ ಹೆಚ್ಚು ಯಾರಿಗೆ ಕಾಣಿಸ್ಕೊಳ್ಳುತ್ತೆ ಅಂದ್ರೆ ಸಾಮಾನ್ಯವಾಗಿ ಇದೊಂದು ಸ್ವಲ್ಪ ಕಡಿಮೆ ವಯಸ್ಸಿನವರ್ಗಲ್ಲಿ ಕಾಣಿಸ್ಕೊಳ್ಳುತ್ತೆ, 50 years and above. ಅಂಡ್ ಇದು ಮಹಿಳೆಯರಲ್ಲಿ ಹೆಚ್ಚು ಕಂಡು ಬರುತ್ತೆ, ಪುರುಷರಿಗಿಂತ ಹೆಚ್ಚು. ಅಂಡ್ ಕೆಲವು ಫ್ಯಾಕ್ಟರ್ಸ್ ಇಂದ ಈ ಆಂಗಲ್ ಕ್ಲೋಸರ್ ಗ್ಲಾಕೋಮಾ ಪ್ರೆಸಿಪಿಟೇಟ್ ಆಗ್ಬೋದು. ಏನಂತಂದ್ರೆ, whenever there is a dim illumination,
ಈಗ ಪಿಕ್ಚರ್ ಥಿಯೇಟರ್ಗೆ ಹೋದಾಗ ಏನಾಗುತ್ತೆ, ಪ್ಯೂಪಿಲ್ ಡೈಲೇಟ್ ಆಗುತ್ತೆ, ಆಂಗಲ್ ಕ್ಲೋಸ್ ಆಗ್ಬೋದು. ಇಲ್ಲ ಎಕ್ಸೆಸಿವ್ ಎಮೋಷನಲ್ ಸ್ಟ್ರೆಸ್, ಇಲ್ಲ ಅಂದ್ರೆ ಪ್ಯೂಪಿಲ್ ಡೈಲೇಟಿಂಗ್ ಡ್ರಾಪ್ಸ್ ಏನಾದ್ರು ಯೂಸ್ ಮಾಡಿದ್ರೆ ಆಂಗಲ್ ಕ್ಲೋಷರ್ ಆಗಬಹುದು. Hello, yes. Yeah, ma'am, I think there is a disturbance in your audio. It's not audible. It is audible, but I think it's because of the internet connectivity. Network connectivity, there is some issue. Yeah. It is breaking, madam. But I think it is coming back again. Yeah. You can go ahead, madam. You can go ahead, ma'am. No problem. You can go ahead. If in case there is a lot of disturbance, no, one option will be to kind of is there a lot of fluctuation in your internet, madam? There, we can if in case there is a issue, we can switch off the video. Yeah. Second. Yeah, sure. Participants, meanwhile, if you have any doubts or questions, you can put it on the chat box. At the end of the session, we will be enabling you to unmute your mic and ask your questions or share your experiences. Hello. Hello, is it okay now? Yeah, ma'am. You can go ahead, ma'am. Yeah. You want me to repeat or shall I proceed? No, you can proceed, madam. You can Proceed, ma'am. Yeah. Okay. Okay. ಈಗ ಯಾವ್ಯಾವ ರೀತಿ ಗ್ಲಾಕೋಮಾ ಆಗುತ್ತೆ ಅಂತ ತಿಳ್ಕೊಂಡ್ಮೇಲೆ ವಿ ವಿಲ್ ಸಿ ಹೇಗೆ ಅವನ್ನ ಗುರುತಿಸೋದು, ಈ ಕಾಯಿಲೆ ಒಬ್ರಿಗಿದೆ ಇಲ್ಲ ನಮಗಿದೆ ಅಂತ ಡೌಟ್ ಹೇಗೆ ಪಟ್ಕೊಳ್ಳೋದು ಅಂತ ನೋಡೋಣ. ಈ ಓಪನ್ ಆಂಗಲ್ ಗ್ಲಾಕೋಮಾ ಇಸ್ ದ ಮೋಸ್ಟ್ ಡೇಂಜರಸ್ ಗ್ಲಾಕೋಮಾ. ಯಾಕಂತಂದ್ರೆ ಅದು ಸಾಮಾನ್ಯವಾಗಿ ಯಾವ ಒಂದು ಸಿಂಪ್ಟಮ್ನು ಸಹಿತ ಕೊಡೋದಿಲ್ಲ. ಅದು ಇಟ್ ಇಸ್ ಮೋಸ್ಟ್ ಆಫ್ ದ ಟೈಮ್ ಎಸಿಂಪ್ಟೊಮ್ಯಾಟಿಕ್. ಸಿಂಪ್ಟಮ್ಸ್ ಇದ್ರೂ ಸಹಿತ ಒಂದ್ ಲಿಟಲ್ ಬಿಟ್ ಆಫ್ ಹೆಡ್ಡೇಕ್ ಇರ್ಬೋದು, ಆಮೇಲಿಂದ ದೃಷ್ಟಿಯ ಸುತ್ತಳತೆ ಕಡಿಮೆ ಆಗುವಂತದ್ದು ಇರ್ಬೋದು, ಆಮೇಲಿಂದ ಈ ಹತ್ರ ದೃಷ್ಟಿಗೆ ನಾವೇನ್ ಕನ್ನಡಕಗಳನ್ನ ಬಳಸ್ತೀವಿ, ಆ ಕನ್ನಡಕಗಳು ಬಹಳ ಫ್ರೀಕ್ವೆಂಟ್ ಆಗಿ ಚೇಂಜ್ ಮಾಡುವಂತ ಪರಿಸ್ಥಿತಿ ಬಂದಾಗ ಈ ಓಪನ್ ಆಂಗಲ್ ಗ್ಲಾಕೋಮಾ ಇರಬಹುದು ಅನ್ನೋ ಒಂದು ಶಂಕೆ ಬರ್ಬೇಕಾಗುತ್ತೆ. ಆಮೇಲಿಂದ ನಮ್ಗೆ ಕತ್ತಲಲ್ಲಿ ಒಂದ್ ಸ್ವಲ್ಪ ಬೇಗ ದೃಷ್ಟಿ ಒಂದ್ ಸ್ವಲ್ಪ ಬೇಗ ಅಡ್ಜಸ್ಟ್ ಆಗಲ್ಲ, ಡಿಲೇಡ್ ಡಾರ್ಕ್ ಅಡಾಪ್ಟೇಷನ್ ಅಂತ ಹೇಳ್ತೀವಿ. ಇವಿಷ್ಟು ಏನಾದ್ರೂ ಕಂಡು ಬಂದ್ರೆ ಓಪನ್ ಆಂಗಲ್ ಗ್ಲಾಕೋಮಾ ಇರಬಹುದು ಅಂತ ಒಂದು ಶಂಕೆನ ಪಡಬಹುದು. ಅದೇ ಈ ಆಂಗಲ್ ಕ್ಲೋಜರ್ ಗ್ಲಾಕೋಮಾ ಅಂತಂದ್ರೆ, ಈ ಆಂಗಲ್ ಕ್ಲೋಜರ್ ಗ್ಲಾಕೋಮಾ ಸಾಮಾನ್ಯವಾಗಿ ನೋವುಂಟು ಮಾಡುತ್ತೆ ಅಂಡ್ ಇಟ್ ಇಸ್ ಮೋರ್ ಸಡನ್ ಇನ್ ಆನ್ಸೆಟ್. ಸಡನ್ ಇನ್ ಆನ್ಸೆಟ್ ಆಗಿರುತ್ತೆ, ಸಿವಿಯರ್ ಆಗಿರುತ್ತೆ, ಸಿವಿಯರ್ ಪೇನ್ ಇರುತ್ತೆ, ವಾಮಿಟಿಂಗ್ ಆಗ್ಬೋದು, ವಾಮಿಟ್ ಬರೋ ಹಾಗಾಗ್ಬೋದು. ಸೊ ದೇರ್ ವಿಲ್ ಬಿ ರ್ಯಾಪಿಡ್ಲಿ ಪ್ರೋಗ್ರೆಸಿವ್ ಇಂಪೇರ್ಮೆಂಟ್ ಆಫ್ ವಿಷನ್, ದೃಷ್ಟಿ ಬೇಗ ಕ್ಷೀಣಿಸ್ತಾ ಹೋಗುತ್ತೆ. ಸೊ ಹಾಗಿದ್ದಾಗ ನಾವು ಅದನ್ನ ಆಂಗಲ್ ಕ್ಲೋಜರ್ ಗ್ಲಾಕೋಮಾ ಅಂತ ಹೇಳ್ಬೋದು. ರೇಷಿಯೋ ನೋಡಕ್ ಹೋದ್ರೆ ಓಪನ್ ಆಂಗಲ್ ಗ್ಲಾಕೋಮಾ ಕಾಮನ್ ಇದೆಯಾ ಇಲ್ಲ ಆಂಗಲ್ ಕ್ಲೋಜರ್ ಗ್ಲಾಕೋಮಾ ಕಾಮನ್ ಇದೆಯಾ ಅಂತಂದ್ರೆ ಓಪನ್ ಆಂಗಲ್ ಗ್ಲಾಕೋಮಾನೇ ಬಹಳ ಕಾಮನೆಸ್ಟ್. ಸೊ 10 ಜನಕ್ಕೆ ಓಪನ್ ಆಂಗಲ್ ಗ್ಲಾಕೋಮಾ ಇದ್ರೆ ಒಬ್ರಿಗೆ ಆಂಗಲ್ ಕ್ಲೋಜರ್ ಗ್ಲಾಕೋಮಾ ಇರೋ ಸಾಧ್ಯತೆ ಇರುತ್ತೆ. ಸೊ ಈ ಗ್ಲಾಕೋಮಾ ಆಗಿರೋದ್ರಿಂದ ಎಫೆಕ್ಟ್ಸ್ ಈಗ ಆಲ್ರೆಡಿ ಹೇಳಿದೀನಿ. ಆಪ್ಟಿಕ್ ನರ್ವ್, ಇದು ನಾರ್ಮಲ್ ಆಪ್ಟಿಕ್ ಡಿಸ್ಕ್ ಹೀಗಿರುತ್ತೆ. ಸೊ ಪ್ರೆಷರ್ ಜಾಸ್ತಿ ಆಗ್ತಾ ಆಗ್ತಾ ಕಪ್ಪಿಂಗ್ ಹೀಗಾಗಿ ದೃಷ್ಟಿ ಪೂರ್ತಿ ಸುತ್ತಳತೆ ಕಂಡಾಗ ಹೀಗ್ ಕಾಣಿಸುತ್ತೆ. ಸುತ್ತಳತೆ ಕಡಿಮೆ ಆಗ್ತಾ ಬರ್ತಾ ಇದ್ದಂಗೆ ಸೆಂಟ್ರಲ್ ಅಷ್ಟೇ ಕಾಣುತ್ತೆ, ಸುತ್ತ ದೃಷ್ಟಿ ಕಾಣಿಸೋದಿಲ್ಲ. ಸೊ ನಾರ್ಮಲ್ ವಿಷನ್ ಹಿಂಗಿದ್ರೆ ಗ್ಲಾಕೋಮಾ ಮೂಲಕ ಕಾಣುವಂತ ಇದೇ ವ್ಯಕ್ತಿ ಈ ರೀತಿ ಕಾಣಿಸ್ತಾರೆ. ಎಸ್ಪೆಷಲಿ ನಾವು ಹೊರಗಡೆ ಓಡಾಡುವಾಗ ಇದು ತುಂಬಾನೇ ನಮ್ಗೆ ಪ್ರಾಬ್ಲಮ್ ಕಾಸ್ ಮಾಡುತ್ತೆ. ಸುತ್ತಮುತ್ತ ಟ್ರಾವೆಲ್ ಮಾಡುವಾಗ ಇಲ್ಲ ಏನಾಯ್ತು ಮೇಡಮ್? ಮ್ಯೂಟ್ ಆಗಿದೆ ಮೇಡಮ್, ಮ್ಯೂಟ್ ಆಗಿದೆ. Ma'am, you may share the screen again. Yes.
Okay, thanks for this interruption. No problem. Thank No you. issues, madam. Yeah. So whenever there is a tunnel vision, there will be a difficulty in driving. ನಾ ಏನ್ ಹೇಳ್ಬೇಕು ಅಂತಿದ್ರೆ ಅಂದ್ರೆ, ಈಗ ನಾವು ಡ್ರೈವಿಂಗ್ ಲೈಸೆನ್ಸ್ ಅಪ್ಲೈ ಮಾಡಿದಾಗೂ ಸಹಿತ ಬರೀ ದೃಷ್ಟಿ ಅಷ್ಟೇ ನೋಡೋದಿಲ್ಲ. ನಾವು ಈವನ್ ದ ವಿಜುವಲ್ ಫೀಲ್ಡ್ ಸಹಿತ ಚೆಕ್ ಮಾಡಿ ಏನಾದ್ರೂ ಟನಲ್ ವಿಷನ್ ಇದ್ರೆ ಅಂತವ್ರಿಗೆ ಡ್ರೈವಿಂಗ್ ಲೈಸೆನ್ಸ್ ಕೊಡೋದಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ದೃಷ್ಟಿಯ ಸುತ್ತಳತೆ ನಾರ್ಮಲ್ ಇರುವುದು ಬಹಳ ಮುಖ್ಯ ಆಗುತ್ತೆ. ಸೊ ಈಗ ಆಲ್ರೆಡಿ ಹೇಳಿರೋ ಹಾಗೆ ದಿಸ್ ಇಸ್ ದ ವಿಜುವಲ್ ಫೀಲ್ಡ್ ಚೇಂಜಸ್ ವಿಚ್ ಐ ಆಲ್ರೆಡಿ ಟೋಲ್ಡ್. ಅಂಡ್ ದಿಸ್ ಇಸ್ ದಿ ಆಪ್ಟಿಕ್ ನರ್ವ್ ಎಟ್ರೋಫಿ ಆದಾಗ ಅದ್ರದ ನರ್ವ್ ಈ ರೀತಿ ಕಂಡು ಬರುತ್ತೆ, ಪೂರ್ತಿ ಪೇಲ್ ಆಗಿ ವೈಟ್ ಆಗಿ ಕಾಣಿಸುತ್ತೆ ನಮ್ಮ ಆಪ್ಟಿಕ್ ನರ್ವ್. ಸೊ ಇವೆಲ್ಲ ಒಂದು ಸಿಂಪ್ಟಮ್ಸ್ ಇದ್ದಾಗ ನಾವು ನಮ್ಗೆ ಗ್ಲಾಕೋಮಾ ಇದೆ ಅಂತ ಒಂದು ಶಂಕಿಸ್ತೀವಿ. ಶಂಕೆ ಆಯ್ತು ಅಂತಂದ್ರೆ ಅದಕ್ಕೆ ಪ್ರಾಪರ್ ಆಗಿ ಇನ್ವೆಸ್ಟಿಗೇಷನ್ಸ್ ಮಾಡಿ ಅದನ್ನ ನಾವು ಕನ್ಫರ್ಮೇಶನ್ ಮಾಡ್ಕೋಬೇಕಾಗತ್ತೆ. ಸೊ ಕಣ್ಣು ಎಂತ ಅಂಗ ಅಂತಂದ್ರೆ ಎಲ್ಲಾನು ಹಿಂಗೆ ಹೊರಗಡೆ ಕಾಣುವಂಥದ್ದು ಇರಲ್ಲ. It's a very small structure with small organs. So lot of investigations and equipments ಬೇಕಾಗತ್ತೆ ಅದನ್ನ ನಾವು ಕರೆಕ್ಟ್ ಆಗಿ ಕನ್ಫರ್ಮೇಟರಿ ಆಗಿ ಡಯಾಗ್ನೋಸಿಸ್ ಮಾಡಕ್ಕೆ. ಸೊ ಇನ್ವೆಸ್ಟಿಗೇಷನ್ಸ್ ಬೇಕಾಗುವಂಥದ್ದು ಟೋನೋಮೆಟ್ರಿ, diurnal variation of the intraocular pressure, slit lamp examination, gonioscopy, optic disc changes, perimetry, nerve fiber layer analyzer ಮತ್ತೆ confocal scanning. ಸೊ ಟೋನೋಮೆಟ್ರಿ ಅನ್ನೋ ಒಂದು ಪದ ನಾವು ಇಂಟ್ರಾ ಆಕ್ಯುಲರ್ ಪ್ರೆಷರ್ ನ ಮೆಷರ್ ಮಾಡೋಕೆ ಯೂಸ್ ಮಾಡುವಂತ ಇನ್ಸ್ಟ್ರೂಮೆಂಟ್ ನ ನಾವು ಟೋನೋಮೀಟರ್ ಅಂತ ಕರಿತೀವಿ. ಈ ಟೋನೋಮೀಟರ್ ನಮ್ ಇಂಟ್ರಾಕ್ಯುಲರ್ ಪ್ರೆಷರ್ ನ ಮೆಷರ್ ಮಾಡುತ್ತೆ. ಸೊ ದೇರ್ ಆರ್ ವೇರಿಯಸ್ ಟೈಪ್ಸ್ ಆಫ್ ಟೋನೋಮೀಟರ್. ಸೊ ಒನ್ ಆಫ್ ದ ಬೆಸ್ಟ್ ಟೋನೋಮೀಟರ್ ಅಂದ್ರೆ ನಾವು ಅಪ್ಲನೇಷನ್ ಟೋನೋಮೀಟರ್ ಅಂತ ಹೇಳ್ತೀವಿ. ಈ ರೀತಿ ಕಣ್ಣಿನ ಮೇಲೆ ಒಂದು ಪಿರಮಿಡ್ ನ ಇಟ್ಟು ಅದನ್ನ ಇಲ್ಲಿ ಇವರು ವೈದ್ಯರು ಅದರ ರೀಡಿಂಗ್ ನ ಪಡಿಬಹುದು. ಸೊ ಈ ಇಂಟ್ರಾ ಆಕ್ಯುಲರ್ ಪ್ರೆಷರ್ ನ ನಾವು ಇನ್ನೊಂದು ರೀತಿಯಾಗಿ ಮೆಷರ್ ಮಾಡಬಹುದು, ಡಯೋರ್ನಲ್ ವೇರಿಯೇಷನ್. ಹಂಗಂತಂದ್ರೆ ದಿನಪೂರ್ತಿ ಅದರ ಇಂಟ್ರಾ ಆಕ್ಯುಲರ್ ಪ್ರೆಷರ್ ನ ನಾವು ಚೆಕ್ ಮಾಡುವಂಥದ್ದು, ಗಂಟೆಗೊಂದ್ಸತಿ. ಇದರ ಅವಶ್ಯಕತೆ ಏನು ಅಂತಂದ್ರೆ ಕೆಲವೊಂದ್ಸತಿ ಈ ಇಂಟ್ರಾ ಆಕ್ಯುಲರ್ ಪ್ರೆಷರ್ ಅನ್ನೋದು ದಿನದಲ್ಲಿ 2 ಸತಿ ಸ್ಪೈಕ್ ಆಗುತ್ತೆ, ಬೆಳಗ್ಗೆ ಒಂದ್ಸತಿ, ಸಂಜೆ ಒಂದ್ಸತಿ. ಸೊ ನಾರ್ಮಲ್ಗೂ ಆ ಸ್ಪೈಕ್ಗೂ 8 ಮಿಲಿಮೀಟರ್ಸ್ ಆಫ್ ಮರ್ಕ್ಯುರಿ ಹೆಚ್ಚಿದೆ ಅಂತಂದ್ರೆ ಅದು ಕನ್ಫರ್ಮೇಟರಿ ಆಗಿ ಗ್ಲಾಕೋಮಾ ಅಂತ ಹೇಳಿ. ಅರ್ಲಿ ಸ್ಟೇಜಸ್ ಅಲ್ಲಿ ಏನಾಗುತ್ತೆ, ಒಂದ್ಸತಿ ಯಾವಾಗ 3 ಗಂಟೆಗೋ 4 ಗಂಟೆಗೋ ಟೆಸ್ಟ್ ಮಾಡಿದಾಗ ನಾರ್ಮಲ್ ಅಂತ ಅನ್ಸುತ್ತೆ. ಆದ್ರೆ ನಾವು ಕಣ್ಣಿನ ನರನ ಪರೀಕ್ಷೆ ಮಾಡಿದಾಗ ಅದ್ರ ಗ್ಲಾಕೋಮಾ ಚೇಂಜಸ್ ಅಂತ ಅನ್ಸುತ್ತೆ. ಬಟ್ ಇಲ್ಲಿ ನೋಡಿದ್ರೆ ಪ್ರೆಷರ್ ನಾರ್ಮಲ್ ಇದೆ. ಸೊ ಹಂಗಿದ್ದಾಗ ನಾವೇನ್ ಮಾಡ್ಬೇಕಾಗುತ್ತೆ, ಫುಲ್ 24 hours ಪ್ರೆಷರ್ ನ ಚೆಕ್ ಮಾಡಿದಾಗ ಕರೆಕ್ಟ್ ಆಗಿ ಅದು ಯಾವಾಗಾದ್ರೂ ಸ್ಪೈಕ್ ಆಗ್ತಾ ಇದೆ ಅಂತ ಕಂಡು ಬಂದ್ರೆ ಡೆಫಿನೆಟ್ಲಿ ಗ್ಲಾಕೋಮಾ ಅಂತ ಹೇಳ್ಬಹುದು. ಇನ್ನೊಂದು ಅಂದ್ರೆ ವಾಟರ್ ಡ್ರಿಂಕಿಂಗ್ ಪ್ರೊವೊಕೇಟಿವ್ ಟೆಸ್ಟ್. ಕೆಲವೊಂದ್ಸತಿ ಏನಾಗುತ್ತೆ, ಈ ಆಂಗಲ್ ಕ್ಲಾಸರ್ ಗ್ಲಾಕೋಮಾ ಆಗ್ಲಿ, ಓಪನ್ ಆಂಗಲ್ ಗ್ಲಾಕೋಮಾ ಆಗ್ಲಿ, ಹೆಚ್ಚಿಗೆ ನೀರ್ ಕುಡಿದ್ರೆ ಕಣ್ಣಿನ ಪ್ರೆಷರು ಜಾಸ್ತಿ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ಹಾಗೆ ನಾವು 2 ಲೀಟರ್ ನೀರ್ ಕುಡಿಸ್ಬಿಟ್ಟು ಆಮೇಲೆ ಮತ್ತೆ ಪ್ರೆಷರ್ ಚೆಕ್ ಮಾಡಿದಾಗ ಬೇಸ್ ಲೈನ್ಗೂ ಫಸ್ಟ್ ಚೆಕ್ ಮಾಡಿದ್ದಕ್ಕೂ ನೀರ್ ಕುಡಿದ್ಮೇಲೆ ಚೆಕ್ ಮಾಡಿದ್ದಕ್ಕೂ 8 ಮಿಲಿಮೀಟರ್ ಹೆಚ್ಚಿಗೆ ಇದ್ರೆ ಅದು ಗ್ಲಾಕೋಮಾ ಅಂತ ನಾವು ಡಯಾಗ್ನೋಸಿಸ್ ಮಾಡ್ಬೇಕಾಗುತ್ತೆ. ಆಮೇಲಿಂದ ನೆಕ್ಸ್ಟ್ ನಮ್ ಕಣ್ಣಿನ ನರದ ಪರೀಕ್ಷೆ, ಅದನ್ನ ನಾವು ಆಫ್ಥಾಲ್ಮೋಸ್ಕೋಪಿ ಅಂತ ಹೇಳ್ತೀವಿ. ಈ ಇನ್ಸ್ಟ್ರೂಮೆಂಟ್ ಏನ್ ಹೇಳ್ತೀವಿ, ಇದು ಆಫ್ಥಾಲ್ಮೋಸ್ಕೋಪ್ ಅಂತ. ಇದು ನಾವು ಆಪ್ಟಿಕ್ ನರ್ವ್ ನ ವಿಜುವಲೈಸ್ ಮಾಡೋದಕ್ಕೆ ಬಳಸುವಂತ ಒಂದು ಮಷಿನ್. ಇನ್ನೊಂದು ನಾನು ಆಂಗಲ್ ಅಂತ ಏನ್ ಹೇಳಿದೆ, ಕಣ್ಣಿನಲ್ಲಿ ಆಂಗಲ್ ಇದೆ ಅಂತ ಹೇಳಿ, ಆ ಆಂಗಲ್ ನ ನಾವು ಪರೀಕ್ಷೆ ಮಾಡಕ್ಕೆ ಯೂಸ್ ಮಾಡುವಂತ ಇನ್ಸ್ಟ್ರೂಮೆಂಟ್ ಗೋನಿಯೋಸ್ಕೋಪಿ ಅಂತ. ಈ ಗೋನಿಯೋಸ್ಕೋಪಿಯಿಂದ ಆಂಗಲ್ ತೆರೆದಿದ್ಯೋ ಕ್ಲೋಸ್ ಆಗಿದ್ಯೋ ಅನ್ನೋದು ನಾವು ತಿಳ್ಕೊಬಹುದು. ಯಾಕಂತಂದ್ರೆ ಟ್ರೀಟ್ಮೆಂಟ್ ಫಾರ್ ಆಂಗಲ್ ಕ್ಲೋಸರ್ ಅಂಡ್ ಓಪನ್ ಆಂಗಲ್ ಇಸ್ ಅ ಲಿಟಲ್ ಡಿಫ್ರೆಂಟ್. ಈಗ ದೃಷ್ಟಿಯ ಸುತ್ತಳತೆ ಅಂತ ನಾನು ಹೇಳಿದೆ, ಆ ಸುತ್ತಳತೆಯನ್ನ ನಾವು ಪರೀಕ್ಷೆ ಮಾಡಕ್ಕೆ, ಅನಲೈಸ್ ಮಾಡಕ್ಕೆ ಬಳಸುವಂತ ಇನ್ಸ್ಟ್ರೂಮೆಂಟ್ ಪೆರಿಮೆಟ್ರಿ ಅಂತ ಹೇಳ್ತೀವಿ. ಈ ತರ ಇರುತ್ತೆ. ಇದು ವೈದ್ಯರು ಇಲ್ಲಿ ಪೇಷಂಟ್ ಕೂತಿರ್ತಾರೆ. ಸೊ ಈ ಬೌಲ್ ನಿಂದ ನಮ್ಗೆ ಕರೆಕ್ಟ್ ಆಗಿ ದೃಷ್ಟಿಯ ಸುತ್ತಳತೆ ಮೆಷರ್ ಮಾಡುವಂತ ವ್ಯವಸ್ಥೆ ಈ ಪೆರಿಮೀಟರ್ ನಲ್ಲಿ ಸಿಗುತ್ತೆ. ಇನ್ನೊಂದು ನಾನು ಉಲ್ಲೇಖ ಮಾಡಿದೆ, ರೆಟಿನಲ್ ಗ್ಯಾಂಗ್ಲಿಯಾನ್ ಸೆಲ್ಸ್ ಅಂತ ಹೇಳಿ. ಈ ರೆಟಿನಲ್ ಗ್ಯಾಂಗ್ಲಿಯಾನ್ ಸೆಲ್ಸ್ ಸಹಿತ ನಾವು ಅನಲೈಸ್ ಮಾಡಬಹುದು. ಅದಕ್ಕೆ ನಾವು ರೆಟಿನಲ್ ನರ್ವ್ ಫೈಬರ್ ಲೇಯರ್ ಅಂತ ಹೇಳ್ತೀವಿ. ಈ ಲೇಯರ್ ನ ನಾವು ಪರೀಕ್ಷೆ ಮಾಡಕ್ಕೆ ಯೂಸ್ ಮಾಡುವಂತ ಯಂತ್ರ ಈ ಕಾನ್ಫೋಕಲ್ ಸ್ಕ್ಯಾನಿಂಗ್ ಲೇಸರ್ ಇಂಟರ್ಫೆರೋಮೆಟ್ರಿ ಅಂತ, ಕಾನ್ಫೋಕಲ್ ಸ್ಕ್ಯಾನಿಂಗ್. ಸೊ ಇದರಿಂದ ನಾವು ರೆಟಿನಲ್ ನರ್ವ್ ಫೈಬರ್ ಲೇಯರ್ ಅನಾಲಿಸಿಸ್ ನ ಮಾಡಬಹುದು. ಕಾರ್ನಿಯಾದ ಥಿಕ್ನೆಸ್ ಸಹಿತ ನಮ್ಗೆ ಟ್ರೀಟ್ಮೆಂಟ್ ಮಾಡಲು ಮೆಜರ್ಮೆಂಟ್ ಬೇಕಾಗುತ್ತೆ. ಸೊ ಈ ಪ್ಯಾಕಿಮೀಟರ್ ಅನ್ನೋಂತ ಮೆಷಿನ್, ಇದು ಪ್ಯಾಕಿಮೀಟರ್ ಅಂತ ಮೆಷಿನ್ ಇಂದ ನಾವು ಕಾರ್ನಿಯಾದ ಥಿಕ್ನೆಸ್ ಸಹಿತ ನಾವು ಮೆಜರ್ ಮಾಡಬಹುದು. ಸೊ ಈ ಎಲ್ಲಾ ಇನ್ಸ್ಟ್ರೂಮೆಂಟ್ ನ ಉಪಯೋಗಿಸಿ
ಇನ್ವೆಸ್ಟಿಗೇಷನ್ಸ್ ಇಂದ ನಾವು ಕನ್ಫರ್ಮೇಟರಿ ಆಗಿ ಗ್ಲಾಕೋಮಾ ಇದೆಯಾ ಇಲ್ವಾ, ಗ್ಲಾಕೋಮಾ ಇದ್ರೂನು ಯಾವ ತರದ ಗ್ಲಾಕೋಮಾ ಇದ್ರೂನು ಎಷ್ಟು ಮಟ್ಟಿಗಿದೆ ಗ್ಲಾಕೋಮಾ, ಕಡಿಮೆ ಇದೆಯಾ, ಮಾಡ್ರೇಟ್ ಇದೆಯಾ, ಸಿವಿಯರ್ ಇದೆಯಾ, ಇದಿಷ್ಟು ನಾವು ತಿಳ್ಕೊಬೇಕಾಗುತ್ತೆ. ಸೊ ಡಯಾಗ್ನೋಸಿಸ್ ಗ್ಲಾಕೋಮಾ ಅಂತ ಮಾಡೋದಕ್ಕೆ ನಮ್ಗೆ ಪ್ರೆಷರ್ ಹೆಚ್ಚಿರ್ಬೇಕು, ಆಪ್ಟಿಕ್ ನರ್ವ್ ಅಲ್ಲಿ ಪ್ರಾಬ್ಲಮ್ ಇರ್ಬೇಕು, ಮತ್ತೆ ವಿಜುವಲ್ ಫೀಲ್ಡ್ ಸಹಿತ ಡ್ಯಾಮೇಜ್ ಆಗಿರ್ಬೇಕು. ಸೊ ಒಂದ್ಸತಿ ನಮ್ಗೆ ಡಯಾಗ್ನೋಸಿಸ್ ಆಯ್ತು ಅಂತಂದ್ರೆ ಅದನ್ನ ಟ್ರೀಟ್ಮೆಂಟ್ ಡೆಫಿನೆಟ್ಲಿ ಮಾಡ್ಬೇಕಾಗುತ್ತೆ. ಸೊ ಟ್ರೀಟ್ಮೆಂಟ್ ಆಪ್ಷನ್ಸ್ ಏನು ಅಂತ ಕೇಳಿದ್ರೆ ವಿ ಹ್ಯಾವ್ 3 ಟ್ರೀಟ್ಮೆಂಟ್ ಆಪ್ಷನ್ಸ್. ಮೆಡಿಕಲ್ ಥೆರಪಿ, ಐದರ್ ಐ ಡ್ರಾಪ್ಸ್ ಅಥವಾ ಟ್ಯಾಬ್ಲೆಟ್ಸ್ ಯೂಸ್ ಮಾಡಬಹುದು, ಇಲ್ಲ ಅಂತಂದ್ರೆ ಲೇಸರ್ ಟ್ರೀಟ್ಮೆಂಟ್ ಮಾಡಬಹುದು. ಇವೆರಡಕ್ಕೂ ರೆಸ್ಪಾಂಡ್ ಆಗಿಲ್ಲ ಅಂದ್ರೆ ಫೈನಲಿ ವಿ ಹ್ಯಾವ್ ಅ ಸರ್ಜಿಕಲ್ ಥೆರಪಿ. ಸೊ ಮೆಡಿಕಲ್ ಥೆರಪಿಯಲ್ಲಿ ಯೂಸ್ ಆಗುವಂತ ಡ್ರಗ್ಸ್ ಅಂದ್ರೆ ಪ್ಯಾರಾಸಿಂಪಥೋಮಿಮೆಟಿಕ್ ಡ್ರಗ್ಸ್, ಸಿಂಪಥೋಮಿಮೆಟಿಕ್ ಡ್ರಗ್ಸ್, ಬೀಟಾ ಬ್ಲಾಕರ್ಸ್, ಕಾರ್ಬೋನಿಕ್ ಆನ್ಹೈಡ್ರೇಸ್ ಇನ್ಹಿಬಿಟರ್ಸ್, ಹೈಪರ್ ಆಸ್ಮಾಟಿಕ್ ಏಜೆಂಟ್ಸ್, ಪ್ರೋಸ್ಟಾಗ್ಲಾಂಡಿನ್ ಅನಲಾಗ್ಸ್ ಮತ್ತೆ ನ್ಯೂರೋಪ್ರೊಟೆಕ್ಟರ್ಸ್. ಇದರಲ್ಲಿ ಸಾಕಷ್ಟು ಎಲ್ಲ ಐ ಡ್ರಾಪ್ಸ್ ರೂಪದಲ್ಲಿಯೇ ದೊರಕುತ್ತದೆ. ಈ ಕಾರ್ಬೋನಿಕ್ ಆನ್ಹೈಡ್ರೈಸ್ ಇನ್ಹಿಬಿಟರ್ಸ್ ಮಾತ್ರೆ ರೂಪದಲ್ಲೂ ಇರುತ್ತೆ. ಈ ಹೈಪರ್ ಆಸ್ಮಾಟಿಕ್ ಏಜೆಂಟ್ಸ್ ನಾವು ಇಂಜೆಕ್ಷನ್ ರೂಪದಲ್ಲೂ ಕೊಡ್ಬೇಕಾಗುತ್ತೆ. ಮಿಕ್ಕಿದೆಲ್ಲ ಐ ಡ್ರಾಪ್ಸ್ ಮೂಲಕನೇ ನಾವು ಅದನ್ನ ಟ್ರೀಟ್ ಮಾಡಬಹುದು. ಈಗ ಮೆಡಿಕಲ್ ಟ್ರೀಟ್ಮೆಂಟ್ ಅಲ್ಲಿ ಕೆಲವ್ರಿಗೆ ಕಂಟ್ರೋಲ್ ಬರ್ತಾ ಇಲ್ಲ ಅಂತಂದ್ಮೇಲೆ ನೆಕ್ಸ್ಟ್ ಆಪ್ಷನ್ ನಾವು ಲೇಸರ್ ಟ್ರೀಟ್ಮೆಂಟ್ ಗೆ ಹೋಗ್ತೀವಿ. ಸೊ ಈ ಲೇಸರ್ ಟ್ರೀಟ್ಮೆಂಟ್ ನಾವು ಟ್ರೆಬೆಕ್ಯುಲೋಪ್ಲಾಸ್ಟಿ ಅಂತ ಕರಿತೀವಿ. ಇದರಲ್ಲಿ ನಾವು ಆರ್ಗಾನ್ ಅಥವಾ ಡಯೋಡ್ ಲೇಸರ್ ನ ಉಪಯೋಗಿಸಿ ಇದನ್ನ ಸಾಮಾನ್ಯವಾಗಿ ಓಪನ್ ಆಂಗಲ್ ಗ್ಲಾಕೋಮಾ ಟ್ರೀಟ್ ಮಾಡಕ್ಕೆ ಉಪಯೋಗಿಸ್ತೀವಿ. ಈ ಲೇಸರ್ ಬರ್ನ್ಸ್ ನಾವು ಟ್ರೆಬೆಕ್ಯುಲರ್ ಮೆಶ್ವರ್ಕ್ ಅಂತ ನಾನು ಏನ್ ಹೇಳ್ದೆ ಅಲ್ಲಿ ಬರ್ನ್ಸ್ ಮಾಡಿ ಅದು ಕ್ಲೋಸ್ ಆಗಿರೋ ಟ್ರೆಬೆಕ್ಯುಲರ್ ಮೆಶ್ವರ್ಕ್ ನ ಓಪನ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಸೊ ಅಂತ ಒಂದು ಮೆಕ್ಯಾನಿಸಮ್ ಇಂದ ನಾವು ಪ್ರೆಷರ್ ನ ಕಡಿಮೆ ಮಾಡಬಹುದು. ಸೊ ಯಾರಿಗೆ ನಾವು ಲೇಸರ್ ಟ್ರೀಟ್ಮೆಂಟ್ ಉಪಯೋಗಿಸ್ತೀವಿ ಅಂತಂದ್ರೆ ಈ ಕಣ್ಣಿನ ಪ್ರೆಷರ್ ಮೆಡಿಕಲ್ ಟ್ರೀಟ್ಮೆಂಟ್ ಅಲ್ಲಿ ಕಂಟ್ರೋಲ್ ಬರ್ದೇ ಇರೋರ್ಗೆ, ಮತ್ತೆ ಈಗ ಯಾರು ಕೆಲವ್ರಿಗೆ ಸರಿಯಾಗಿ ಅವರು ಡ್ರಾಪ್ಸ್ ನ ಕಾಲಕ್ಕೆ ಹಾಕೊಳ್ಳಲ್ಲ ಅಂತ ನಮ್ಗೆ ಅನ್ಸುತ್ತೋ, ಅವ್ರ ಮೆಡಿಕೇಶನ್ಸ್ ನ ಯಾರು ಸರಿಯಾಗಿ ಉಪಯೋಗಿಸಲ್ಲ ಅಂತ ಅನ್ಸುತ್ತೋ ಅವ್ರಿಗೂ ನಾವು ಲೇಸರ್ ಟ್ರೀಟ್ಮೆಂಟ್ ನ ಅಡ್ವೈಸ್ ಮಾಡ್ತೀವಿ. ಸೊ ಈ ತರ ಟ್ರೆಬೆಕ್ಯುಲರ್ ಮೆಶ್ವರ್ಕ್ ಹೀಗಿರುತ್ತೆ ಇಲ್ಲಿ. ಸೊ ಇಲ್ಲಿ ನಾವು ಲೇಸರ್ ಬರ್ನ್ ಮಾಡಿದಾಗ ಈ ರಂಧ್ರ ಓಪನ್ ಆಗಿ ಇದ್ರದ್ದು ಆಕ್ವಸ್ ಹ್ಯೂಮರ್ ಡ್ರೈನ್ ಆಗಿ ಪ್ರೆಷರ್ ಕಡಿಮೆ ಆಗುತ್ತೆ. ಓಪನ್ ಆಂಗಲ್ ಗ್ಲಾಕೋಮಾ ಅಲ್ಲೇ ಆ ತರ ಟ್ರೀಟ್ ಮಾಡ್ತೀವಿ. ಈಗ ಆಂಗಲ್ ಕ್ಲೋಸ್ ಆಗಿತ್ತು ಅಂತಂದ್ರೆ ಅವಾಗ ಏನ್ ಮಾಡ್ಬೇಕಾಗುತ್ತೆ, ನಾವು ಈ ಐರಿಸ್ ನಲ್ಲಿ ಒಂದು ಓಪನಿಂಗ್ ಮಾಡಬೇಕಾಗುತ್ತೆ. ಈ ಐರಿಸ್ ನಲ್ಲಿ ಓಪನ್ ಮಾಡಿದಾಗ ಏನಾಗುತ್ತೆ, ಆಕ್ವಸ್ ಹ್ಯೂಮರ್ ಐರಿಸ್ ಹಿಂದೆ ಇರೋದು ಮುಂದೆ ಬಂದು ಆಂಗಲ್ ಇಂದ ಡ್ರೈನ್ ಆಗಿ ಹೋಗುವಂತ ಮೆಕ್ಯಾನಿಸಮ್ ನ ಹೆಲ್ಪ್ ಮಾಡೋ ಸಲುವಾಗಿ ನಾವು ಐರಿಸ್ ಓಪನಿಂಗ್ ಮಾಡ್ತೀವಿ. ಇದು ಯಾಗ್ ಲೇಸರ್ ಯೂಸ್ ಮಾಡಿ ಐರಿಡಾಟಮಿ, ಐರಿಸ್ ನಲ್ಲಿ ಒಂದು ರಂಧ್ರ ಮಾಡಿ ಇದನ್ನ ಟ್ರೀಟ್ ಮಾಡ್ತೀವಿ. ಸೊ ಈ ತರ 2 ರೀತಿಯ ಲೇಸರ್ ಟ್ರೀಟ್ಮೆಂಟ್ ಗ್ಲಾಕೋಮಾದಲ್ಲಿ ಇರುತ್ತೆ. ಈಗ ಲೇಸರ್ ಟ್ರೀಟ್ಮೆಂಟ್ ಕೊಟ್ಟನು ಅದು ಕಂಟ್ರೋಲ್ ಆಗಿಲ್ಲ ಅಂತಂದಾಗ ನಮ್ಗೆ ಬೇರೆ ಇನ್ನೇನು ಆಪ್ಷನ್ ಉಳಿಯಲ್ಲ, ಸರ್ಜರಿನೇ ಮಾಡ್ಬೇಕಾಗುತ್ತೆ. ಸೊ ಯಾರಿಗೆ ಕಂಟ್ರೋಲ್ ಆಗಲ್ಲ ಅವ್ರಿಗೆ ಮಾಡ್ತೀವಿ. ಮತ್ತೆ ಮೆಡಿಕಲ್ ಥೆರಪಿ ಯಾರು ಕರೆಕ್ಟ್ ಆಗಿ ತಗೊಳ್ಳಲ್ಲ ಅಂತ ಅನ್ಸುತ್ತೆ ಅವ್ರಿಗೂ ಒಂದೊಂದ್ಸತಿ ಸರ್ಜರಿ ಮಾಡ್ಬೇಕಾಗುತ್ತೆ. ಅಂಡ್ ಲೇಸರ್ ಕೆಲವೊಂದ್ಸತಿ ಏನಾಗುತ್ತೆ, ಕೆಲವು ಪೇಷಂಟ್ಸ್ ಲೇಸರ್ಗೆ ಸೂಟಬಲ್ ಇರಲ್ಲ, ಅಂತವ್ರಿಗೂ ಮತ್ತೆ ನಾವು ಸರ್ಜಿಕಲ್ ಟ್ರೀಟ್ಮೆಂಟ್ ಮಾಡ್ಬೇಕಾಗುತ್ತೆ. ಅಂಡ್ ತುಂಬಾ ಅಡ್ವಾನ್ಸ್ಡ್, ನಾನು ಹೇಳ್ದೆ ತುಂಬಾ ಸಿವಿಯರ್ ಗ್ಲಾಕೋಮಾ ಇದ್ದವ್ರಿಗೆ ಈ ಮೆಡಿಕಲ್ ಟ್ರೀಟ್ಮೆಂಟ್ ಲೇಸರ್ ಟ್ರೀಟ್ಮೆಂಟ್ ಕೊಟ್ಟು ನೋಡುವಷ್ಟು ಕಾಲಾವಕಾಶ ಇರಲ್ಲ, ಅವ್ರು ಬೇಗ ಅಡ್ವಾನ್ಸ್ ಆಗ್ಬಿಡ್ತಾರೆ. ಅಂತವ್ರಿಗೇನು ನಾವು ಮತ್ತೆ ಫಸ್ಟ್ ಟೈಮ್ ಸರ್ಜಿಕಲ್ ಟ್ರೀಟ್ ಮಾಡ್ಬೇಕಾಗುತ್ತೆ. ಈಗ ಟೈಪ್ಸ್ ಆಫ್ ಸರ್ಜರಿ ಅಂದ್ರೆ ಟ್ರೆಬೆಕ್ಯುಲೆಕ್ಟಮಿ ಅಂತ ಮಾಡ್ತೀವಿ. ಸೊ ಅದು ಯೂಶಲಿ ಇಟ್ ಇಸ್ ಕಾಲ್ಡ್ ಆಸ್ ಫಿಲ್ಟರಿಂಗ್ ಬ್ಲೆಬ್ ಅಂತ, ಟು ಫಾರ್ಮ್ ಅ ಫಿಲ್ಟ್ರೇಷನ್ ಬ್ಲೆಬ್. ಅಂಡ್ ಆಂಗಲ್ ಆಫ್ ದ ಆಕ್ವಸ್ ಫ್ಲೂಯಿಡ್ ಇಸ್ ಯೂಶಲಿ ಸಬ್ಕಂಜಂಕ್ಟಿವಲ್ ಸ್ಪೇಸ್ ಅಂತ ಕಣ್ಣಿನ ಹೊರಭಾಗ ಇರುತ್ತೆ. ಡೈರೆಕ್ಟ್ ಆಗಿ ಅದು ಆಂಗಲ್ ಇಂದ ಸಬ್ಕಂಜಂಕ್ಟಿವಲ್ ಸ್ಪೇಸ್ ಹೋಗೋ ಅಂತ ಒಂದು ಟ್ರ್ಯಾಕ್ ನಾವು ಆಪರೇಷನ್ ಮಾಡಿ ಕ್ರಿಯೇಟ್ ಮಾಡಿರ್ತೀವಿ ಅವಾಗ. ಸೊ ಹೀಗಿರುತ್ತೆ ಅದು. ಸೊ ಇಲ್ಲಿ ಒಂದು ಇನ್ಸಿಷನ್ ಹಾಕಿ ಇಲ್ಲಿ ಒಂದು ರಂಧ್ರ ಮಾಡಿದ್ರೆ ಡೈರೆಕ್ಟ್ ಆಗಿ ಆಕ್ವಸ್ ಹ್ಯೂಮರು ಆಂಗಲ್ ಇಂದ ಸಬ್ಕಂಜಂಕ್ಟಿವಲ್ ಸ್ಪೇಸ್ಗೆ ಡ್ರೈನ್ ಆಫ್ ಆಗುತ್ತೆ. ಸೊ ಹೀಗೆ ಆಪರೇಷನ್ ಆದಂತ ಕಣ್ಣಿನಲ್ಲಿ ಈ ತರ ಒಂದು ಗುಳ್ಳೆ ತರ ಒಂದು ಬ್ಲೆಬ್ ಫಾರ್ಮ್ ಆಗುತ್ತೆ. ಈ ಬ್ಲೆಬ್ ಇಂದಾನೆ ಇದು ಆಕ್ವಸ್ ಹ್ಯೂಮರ್ ಡ್ರೈನೇಜ್ ಆಗುವಂತ ಕ್ರಿಯೆ ಇರುತ್ತೆ. ಸೊ ದಿಸ್ ಇಸ್ ದ ಪ್ರೊಸೀಜರ್ ಆಫ್ ಟ್ರೆಬೆಕ್ಯುಲೆಕ್ಟಮಿ. ಸೊ ಟ್ರೀಟ್ಮೆಂಟ್ ಆಪ್ಷನ್ಸ್ ಈ ರೀತಿ ಇದೆ. ಸೊ ಎಲ್ರಿಗೂ ಸಾಮಾನ್ಯವಾಗಿ ಬರುವಂತ ಒಂದು ಪ್ರಶ್ನೆ ಅಂತಂದ್ರೆ ಇದನ್ನ ನಾವು ತಡೆಗಟ್ಟಬಹುದಾ, ಗ್ಲಾಕೋಮಾ ಆಗೋದನ್ನೇ ನಾವು ತಡೆಗಟ್ಟಬಹುದಾ ಅಂತ. ಸೊ ಸಾಮಾನ್ಯವಾಗಿ ಬರೋದನ್ನ ತಡೆಗಟ್ಟೋದು ಕಷ್ಟ, ಆಗೋಲ್ಲ. ಇಟ್ ಇಸ್ ಡಿಫಿಕಲ್ಟ್ ಟು ಪ್ರಿವೆಂಟ್ ಫ್ರಮ್ ಹ್ಯಾಪ್ನಿಂಗ್.
ಅಂದ್ರೆ ಇವಾಗ ಗ್ಲಾಕೋಮಾದಲ್ಲಿ 2 ತರ ಇರುತ್ತೆ. ಒಂದು ಪ್ರೈಮರಿ ಗ್ಲಾಕೋಮಾ, ಇನ್ನೊಂದು ಸೆಕೆಂಡರಿ ಗ್ಲಾಕೋಮಾ ಅಂತ. ಸೊ ಪ್ರೈಮರಿ ಗ್ಲಾಕೋಮಾ ಅಂತ ಅಂದ್ರೇನು, ಇದಕ್ಕಿಂತದೇ ನಿರ್ದಿಷ್ಟವಾದ ಕಾರಣದಿಂದ ಬರುತ್ತೆ ಅಂತ ಹೇಳಕ್ ಆಗಲ್ಲ. 80% ಆಫ್ ದ ಗ್ಲಾಕೋಮಾಸ್ ಆರ್ ಪ್ರೈಮರಿ ಗ್ಲಾಕೋಮಾಸ್. ಸೆಕೆಂಡರಿ ಗ್ಲಾಕೋಮಾ ಅಂತಂದ್ರೇನು, ಬೇರೆ ಒಂದು ಕಾಯಿಲೆಯ ಕಾರಣದಿಂದ ನಮ್ಗೆ ಗ್ಲಾಕೋಮಾ ಬರುತ್ತೆ, ಅಂತದನ್ನ ನಾವು ತಡೆಗಟ್ಟಬಹುದು. ಆದ್ರೆ ಅದಾಗದೆ ಬರುವಂತ ಗ್ಲಾಕೋಮಾ 80% ಏನಿದೆ ಅದನ್ನ ನಾವು ತಡೆಗಟ್ಟೋದು ಕಷ್ಟ. ಸೊ ಮೋಸ್ಟ್ ಆಫ್ ದ ಟೈಮ್ 80% ಪ್ರೈಮರಿ ಗ್ಲಾಕೋಮಾನ ಇರೋದ್ರಿಂದ ಅದನ್ನ ತಡೆಗಟ್ಟೋಕೆ ಸ್ವಲ್ಪ ಕಷ್ಟ ಆಗುತ್ತೆ. ಬೇರೆ ಕಾಯಿಲೆಯಿಂದ ಈಗ ಕೆಲವೊಂದು ಮೆಡಿಕೇಶನ್ಸ್ ತಗೊಂಡ್ರೆ ಬರುತ್ತೆ, ಸ್ಟಿರಾಯ್ಡ್ಸ್ ತಗೊಂಡ್ರೆ ಬರುತ್ತೆ, ಸೈಕೋಟಿಕ್ ಡ್ರಗ್ಸ್ ತಗೊಂಡ್ರೆ ಬರುತ್ತೆ. ಸೊ ಅಂತವನ್ನ ನಾವು ತಡೆಗಟ್ಬೋದು ಆ ಮೆಡಿಕೇಶನ್ಸ್ ನ ಕಂಟ್ರೋಲ್ ಮಾಡ್ಕೊಂಡು. ಇಲ್ಲ ಕಣ್ಣಲ್ಲಿ ಇನ್ಫೆಕ್ಷನ್ ಆಗಿ ಒಂದೊಂದ್ಸತಿ ಪ್ರೆಷರ್ ಹೆಚ್ಚಾಗುತ್ತೆ, ಅವಾಗ್ಲೂ ನಾವು ಅದನ್ನ ತಡೆಗಟ್ಟಬಹುದು. ಬಟ್ ಆದ್ರೆ ಈ ಪ್ರೈಮರಿ ಗ್ಲಾಕೋಮಾ ಅದಾಗದೆ ಬರುವಂತ, ಈಗ BP ಶುಗರ್ ಹೆಂಗೆ ಬರುತ್ತೆ ವಯಸ್ಸಾದ್ಮೇಲೆ, ಅದೇ ತರ ಈ ಕಣ್ಣಿನಲ್ಲೂ ಈ ಗ್ಲಾಕೋಮಾ ವಯಸ್ಸಾದ್ಮೇಲೆ ಬರುವಂತ ಒಂದು ಕಾಯಿಲೆ. ಆದ್ರೆ ಈ ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಕೆಲವೊಂದ್ಸತಿ ನಾವು ಕಂಟ್ರೋಲ್ ಮಾಡಕ್ಕೆ ಸಾಧ್ಯ ಆದ್ರೆ ಇದನ್ನ ನಾವು ಪ್ರಿವೆಂಟ್ ಮಾಡ್ಬೋದು. ನಾ ಈಗ ಹೇಳ್ದೆ, ಈಗ ಹೆರಿಡಿಟಿ ಇದ್ರೆ ನಾವು ತಡೆಗಟ್ಟಕ್ ಆಗಲ್ಲ. ಈ ಡಯಾಬಿಟಿಕ್ಸ್, ಸ್ಮೋಕಿಂಗ್ ಅಭ್ಯಾಸನ ಡೆಫಿನೆಟ್ಲಿ ವಿ ಕ್ಯಾನ್ ಅವಾಯ್ಡ್, ವಿಚ್ ವಿಲ್ ಅವಾಯ್ಡ್ ಗ್ಲಾಕೋಮಾ ಅಕರೆನ್ಸ್. ಡಯಾಬಿಟಿಸ್, ಹೈಪರ್ ಟೆನ್ಷನ್ ಕಂಟ್ರೋಲ್ ಮಾಡ್ಕೊಂಡ್ರೆ ಇದನ್ನ ನಾವು ಸ್ವಲ್ಪ ಬರೋದನ್ನ ತಡೆಗಟ್ಬೋದು. ಈ ನರ್ವಸ್ ಇಂಡಿವಿಜುವಲ್ಸ್, ಈ ಸಿಕ್ಕಾಪಟ್ಟೆ ಟೆನ್ಷನ್ ಮಾಡ್ಕೊಳ್ಳೋ ಅಂತವ್ರಾದ್ರೆ ಟೆನ್ಷನ್ ಸ್ವಲ್ಪ ಕಡಿಮೆ ಮಾಡ್ಕೊಂಡ್ರೆ ಅದನ್ನ ಈ ಕ್ಲೋಸ್ಡ್ ಆಂಗಲ್ ಗ್ಲಾಕೋಮಾ ಬರುವಂತದನ್ನ ತಡೆಗಟ್ಬೋದು. ಸೊ ಈ ತರ ಕೆಲವೊಂದು ಫ್ಯಾಕ್ಟರ್ಸ್ ಅಷ್ಟೇ ನಾವು ಮಾಡಿಫೈಬಲ್ ಫ್ಯಾಕ್ಟರ್ಸ್ ಮಾಡಿಫೈ ಮಾಡ್ಕೊಂಡ್ರೆ ಕೆಲವೊಂದು ಸತಿ ಮಾತ್ರ ನಾವು ಇದನ್ನ ಪ್ರಿವೆಂಟ್ ಮಾಡಕ್ಕೆ ಸಾಧ್ಯ ಆಗುತ್ತೆ. ಈಗ ನೆಕ್ಸ್ಟ್ ಕ್ವೆಶ್ಚನ್, ಆಯ್ತಪ್ಪ ಬಂತು, ಇವಾಗ ಕ್ಯಾನ್ ವಿ ಟ್ರೀಟ್ ಇಟ್ ಅಂತ. ಸೊ ಟ್ರೀಟ್ಮೆಂಟ್ ಉಂಟಾ ಅಂತ. ಸೊ ದ ಆನ್ಸರ್ ಇಸ್ ಕೆಲವೊಂದ್ಸತಿ ಎಸ್, ಕೆಲವೊಂದ್ಸತಿ ನೋ. ಯಾಕೆ ಹೀಗೆ ಅಂತಂದ್ರೆ, ಒಂದು ಸತಿ ಗ್ಲಾಕೋಮಾ ಬಂದಿದೆ ಅಂತಂದ್ರೆ ಅದನ್ನ ನಾವು ಕಂಟ್ರೋಲ್ ಮಾಡ್ಬೋದು. ಈಗ ಕೆಲವೊಂದ್ಸತಿ ಕೆಲವರು ತುಂಬಾ ಲೇಟ್ ಆಗಿ ಬರ್ತಾರೆ ನಮ್ಮ ಹತ್ರ, 50% ದೃಷ್ಟಿಯ ಸುತ್ತಳತೆ ಹೋಗೇ ಬಿಟ್ಟಿರುತ್ತೆ ಆಲ್ರೆಡಿ. ಸೊ ಅಂತ ಪೇಷಂಟ್ಸ್ ನಾವು ಏನ್ ಮಾಡ್ಬೋದು ಅಂತಂದ್ರೆ, ಈಗ ಎಲ್ಲಿ ಯಾವ ಸ್ಟೇಜ್ ಅಲ್ಲಿ ಕಾಯಿಲೆ ಇದೆಯೋ ಅಲ್ಲಿ ಅದನ್ನ ನಾವು ಹಾಲ್ಟ್ ಮಾಡ್ಬೋದು. ಆದ್ರೆ ಹೋಗಿರೋ ಅಂತ ದೃಷ್ಟಿ ಏನಿದೆ ಅದನ್ನ ನಾವು ತಂದ್ಕೊಡಕ್ ಆಗಲ್ಲ. ಈಗ ಏನ್ ಪ್ರೋಗ್ರೆಸ್ ಆಗುತ್ತೆ ಅದನ್ನ ನಾವು ಹಾಲ್ಟ್ ಮಾಡ್ಬೋದು. ಸೊ ವಿ ಕ್ಯಾನ್ ಓನ್ಲಿ ಹಾಲ್ಟ್ ದ ಡಿಸೀಸ್ ಬೈ ಗಿವಿಂಗ್ ಟ್ರೀಟ್ಮೆಂಟ್ಸ್. ಹೋಗಿರೋ ಅಂತ ದೃಷ್ಟಿನ ನಾವು ವಾಪಸ್ ತರಕ್ಕೆ ಆಗಲ್ಲ. ಸೊ ಅದಕ್ಕೆ ಇಲ್ಲಿ ಬಹಳ ಮುಖ್ಯವಾದ ಅಂಶ ಏನು ಅಂತಂದ್ರೆ, ಇದನ್ನ ಬೇಗ ನಾವು ಗುರ್ತಿಡಿದು ಇದನ್ನ ಟ್ರೀಟ್ಮೆಂಟ್ ಮಾಡ್ಬೇಕಾಗುತ್ತೆ. ಅರ್ಲಿ ಡಯಾಗ್ನೋಸಿಸ್ ಅಂಡ್ ಟ್ರೀಟ್ಮೆಂಟ್ ಇಸ್ ದ ಕೀ ಫಾರ್ ದ ಮ್ಯಾನೇಜ್ಮೆಂಟ್ ಆಫ್ ಗ್ಲಾಕೋಮಾ. ಸೊ ಹಾಗಾಗಿ 40 ವರ್ಷದ ನಂತರ ರೆಗ್ಯುಲರ್ ಸ್ಕ್ರೀನಿಂಗ್ ಎಲ್ಲರಿಗೂ ಮಾಡ್ಬೇಕಾಗುತ್ತೆ ಈ ಗ್ಲಾಕೋಮಾದು. ನಾ ಹೇಳಿದಾಗೆ ಆಲ್ರೆಡಿ ಬ್ಲೈಂಡ್ನೆಸ್ ಆಗಿದ್ರೆ ಅದನ್ನ ನಾವು ಟ್ರೀಟ್ ಮಾಡೋಕೆ ಬಹಳ ಕಷ್ಟ ಆಗೋಲ್ಲ. ಸೊ ಒಂದ್ಸತಿ ನಾ ಹೇಳಿದೆ ವಾಟ್ ಇಸ್ ದ ಡಿಸಬಿಲಿಟಿ. ಈಗ ಅಡ್ವಾನ್ಸ್ ಗ್ಲಾಕೋಮಾ ಆಗೋಯ್ತು ಅಂದ್ರೆ ಏನೇನ್ ಡಿಸಬಿಲಿಟಿ ಆಗ್ಬೋದು ಅಂತಂದ್ರೆ, ನಾ ಹೇಳ್ದಂಗೆ ಆಗ್ಲೇ ಹೇಳಿದ್ದೀನಿ ಇದನ್ನೆಲ್ಲ. ಅರ್ಲಿ ಕೇಸಸ್ ಅಲ್ಲಿ ಡ್ರೈವ್ ಮಾಡಕ್ ಆಗದೆ ಇರ್ಬೋದು, ಹೊರಗಡೆ ಆಟ ಆಡಕ್ಕಾಗದೆ ಇರ್ಬೋದು, ಶಟಲ್, ಬ್ಯಾಡ್ಮಿಂಟನ್, ಟೆನ್ನಿಸ್ ಇಂತೆಲ್ಲ ಔಟ್ಡೋರ್ ಸ್ಪೋರ್ಟ್ಸ್ ಕಷ್ಟ ಆಗುತ್ತೆ, ಹತ್ರದ ಓದೋಕ್ಕೂ ಕಷ್ಟ ಆಗುತ್ತೆ. ಅಂಡ್ ಸ್ವಲ್ಪ ಲೋ ಕಾಂಟ್ರಾಸ್ಟ್ ಆಬ್ಜೆಕ್ಟ್ಸ್ ನ ಐಡೆಂಟಿಫೈ ಮಾಡಕ್ಕೆ ಕಷ್ಟ ಆಗುತ್ತೆ. ಪೂರಾ ಅಡ್ವಾನ್ಸ್ ಸ್ಟೇಜ್ಗೆ ಹೋಗಿ ಆಪ್ಟಿಕ್ ಎಟ್ರೋಫಿ ಆಯ್ತು ಅಂತಂದ್ರೆ the patient will end up with permanent visual disability. So ಹಾಗಾಗಿ the take home message ಅಂತಂದ್ರೆ, ಇದನ್ನ ರೈಟ್ ಟೈಮ್ ಅಲ್ಲಿ ಗುರ್ತಿಸಿ ಅದನ್ನ ರೈಟ್ ಟೈಮ್ ಅಲ್ಲಿ ಹಾಲ್ಟ್ ಮಾಡೋದಕ್ಕೆ ಟ್ರೀಟ್ಮೆಂಟ್ ತಗೊಂಡ್ರೆ ನಮ್ಮ ದೃಷ್ಟಿ ಮತ್ತೆ ದೃಷ್ಟಿಯ ಸುತ್ತಳತೆನ ಕಾಪಾಡ್ಕೊಂಡು ಜಗತ್ತನ್ನು ಸಂಪೂರ್ಣವಾಗಿ ದೃಷ್ಟಿನ ಆನಂದಿಸಬಹುದು. ಇಷ್ಟು ಹೇಳಿ ನಾನು ಮಾತನ್ನ ಮುಗಿಸ್ತೇನೆ. ಏನಾದ್ರು ಪ್ರಶ್ನೆಗಳು ಇದೆಯಾ? Sir, we have a question. ಯಾರು ಮಾತಾಡ್ತಿರೋದು ಸರಿಯಾಗಿ ಹೆಸರು ಹೇಳಿ ದಯವಿಟ್ಟು. ನಾರಾಯಣನ್ ವೆಂಕಟೇಶ್ವರನ್ ಸರ್, ಹಲೋ. ಓಕೆ, உங்க பேர் சொல்றாங்க, உங்க பேர் சொல்றாங்க. நாராயணன் வெங்கடேஸ்வரன். Sir, would you like to ask any questions? உங்களுக்கு கேக்குறேன். Okay. Sir, we have question in the chat box. Yes. Dr. Kavitha ಅವರಿಗೆ chat box ಅಲ್ಲಿ ಇದೆ ಒಂದು ಕ್ವೆಶ್ಚನ್, ಪ್ಲೀಸ್ ಹೇಳಿ. you are seeing it? Yes sir, yes sir. Please.
When patient of chronic open angle glaucoma needs to use steroid cream for dermatosis, how frequently one should monitor intraocular pressure of the patient? Very good question, sir. Because steroid-induced glaucoma is very commonest secondary type of glaucomas. So, he steroid use ಮಾಡಬೇಕಾಗುವಂತ ಪರಿಸ್ಥಿತಿ ಬಂದ ಪೇಷಂಟ್ಗಳಲ್ಲಿ what I suggest is at least 3 months once intraocular pressure na check ಮಾಡ್ಕೊಳ್ಳೇಬೇಕು. Madam, is it also relevant for topical steroids? Yes, sir. Yes. Even for topical. Okay. Madam, there is one question. Can Yes, we sir. donate eyes if detected with glaucoma? Yes, sir. Donation of the eyes is not a contraindication for glaucoma. Eyes can be donated. Okay. So, madam, topical steroids is quite common, no? Where people to use topical steroids. But I use for allergic kind of this thing, photosensitive dermatitis. So a Yes, lot sir. of people, it's prescribed right left. So Yes, sir. it's the most common prescription by dermatologists, I guess. Yes, sir. So, but the frequency of occurrence of glaucoma with the topical medications is quite less. It's Okay. very less. Okay. There is a possibility if there is a systemic absorption and finally if it gets into the eyes and all. But the incidence of glaucoma with topical medications is very less. But with systemic steroids, it is more common. Okay. ಈಗ ಸ್ಕ್ರೀನಿಂಗ್ ಈಗ ನಾವು ಒಂದು ನಮ್ಮ ಪ್ರೋಗ್ರಾಮ್ ಅಲ್ಲಿ ಇರೋರು ಸೀನಿಯರ್ ಸಿಟಿಸನ್ಸ್ ಇರ್ತಾರೆ ಅಥವಾ ಅವರಿಗೆ ನೋಡ್ಕೊಳ್ಳೋರು ಇರ್ತಾರೆ. ಅವರು ಈಗ ಇಫ್ ದೇ ಹ್ಯಾವ್ ಟು ಐಡೆಂಟಿಫೈ, ಈಗ ಒಂದು ಲಾಟ್ ಆಫ್ ಪೀಪಲ್ ಆರ್ ಅವೇರ್ ಅಬೌಟ್ ಕ್ಯಾಟ್ರಾಕ್ಟ್ ಅದು ಸ್ಕ್ರೀನಿಂಗ್ ಆಗತ್ತೆ ಅಂಡ್ ಸರ್ಜಿಕಲ್ ಇಂಟರ್ವೆನ್ಷನ್ ಇಸ್ ಬೀಂಗ್ ಡನ್. ಸೊ ಇದು ಅವೇರ್ನೆಸ್ ಎಷ್ಟು ಮಟ್ಟಿಗೆ ಇದ್ರಲ್ಲಿ ನಾವ್ ಏನ್ ಮಾಡ್ಬೋದು ಅಂದ್ರೆ, ಒಂದು ಅವೇರ್ನೆಸ್ ಬಿಕಾಸ್ ಗ್ಲಾಕೋಮಾ ಅಂತ ಒಂದು ಕಂಡೀಷನ್ ಇರೋದು ಅವೇರ್ನೆಸ್ ಇದೆಯಾ? I don't know how many people would have heard about it and public. And if you compare contribution to blindness, and that too, it is irreversible blindness. Yes. So, if you take 100 people getting blind, how much glaucoma is contributing, madam? The incidence of glaucoma compared to cataract is very lesser, but it is one of the commonest cause of irreversible blindness. Cataract andre it is a reversible blindness, we can treat it, treatable blindness. But in glaucoma, since it is irreversible blindness, the awareness we have to create is immense. But unfortunately, the awareness among the people ashtondilla innu. So adike ನಾವು usually ಏನ್ ಮಾಡ್ತೀವಿ ಅಂತಂದ್ರೆ, ಈಗ cataract screening ಹೋದಾಗ ಈ cataract screening camps usually ಎಲ್ಲ ಕಡೆ ನಡೀತಾ ಇರುತ್ತೆ. We make it mandatory that intraocular pressure nu ಸಹಿತ ಚೆಕ್ ಮಾಡಬೇಕು ಅಂತ. ಸೊ ಸುಮಾರು ಸತಿ ಕೆಟ್ರಾಕ್ಟ್ ಸ್ಕ್ರೀನಿಂಗ್ ಹೋದಾಗ ಯೂಶಲಿ 100 ಜನ ಸ್ಕ್ರೀನ್ ಮಾಡಿದ್ರೆ 1-2 ಗ್ಲಾಕೋಮಾ ಪೇಷಂಟ್ ಅಂತೂ ಸಿಗ್ತಾರೆ. ಸೊ ಅಷ್ಟರ ಮಟ್ಟಿಗಂತೂ ಈಗ 2% to 4% ಇಸ್ ದ ಪ್ರಿವಿಲೆನ್ಸ್ ರೇಟ್ ಆಫ್ ದ ಗ್ಲಾಕೋಮಾ. ಸೊ ಅದರಲ್ಲಿ ಬ್ಲೈಂಡ್ನೆಸ್ ಈಸ್ ಮೇ ಬಿ 5 to 10%. ಸೊ ಹಾಗಾಗಿ ಇಟ್ ಇಸ್ ಕ್ವೈಟ್ ಪ್ರಿವಿಲೆಂಟ್, ಬಟ್ ಅದು ಅವೇರ್ನೆಸ್ ನ ಹೆಚ್ಚು ನಾವು ಕ್ರಿಯೇಟ್ ಮಾಡುವಂತ ನೆಸೆಸಿಟಿ ಇಸ್ ದೇರ್. ಸೊ ಅದಕ್ಕೆ ನಾವು ಕೆಟ್ರಾಕ್ಟ್ ಸ್ಕ್ರೀನಿಂಗ್ ಅಲ್ಲಿ ಒಂದು ಹೇಳ್ತೀವಿ. ಇನ್ನೊಂದು ಡಯಾಬಿಟಿಕ್ ಸ್ಕ್ರೀನಿಂಗ್. ಈಗ NCD ಕ್ಲಿನಿಕ್ ಗಳಿಗೆ ಈಗ ನಾನ್ ಕಮ್ಯುನಿಕಬಲ್ ಡಿಸೀಸಸ್ ಕ್ಲಿನಿಕ್ ಏನ್ ರನ್ ಮಾಡ್ತಾರಲ್ಲ ಸರ್ ಎವ್ರಿವೇರ್. ಸೊ ಆಕ್ಚುಲಿ ಇಟ್ ಇಸ್ ಅ ವೆರಿ ನೈಸ್ ಪ್ಲೇಸ್ ಟು ಸ್ಕ್ರೀನ್ ಫಾರ್ ದ ಗ್ಲಾಕೋಮಾ ಆಲ್ಸೋ ಅಮಾಂಗ್ ಆಲ್ ದ ಡಯಾಬಿಟಿಕ್ಸ್ ಅಂಡ್ ಹೈಪರ್ಟೆನ್ಸಿವ್ಸ್. ಸೊ ಅದರ ರೊಟೀನ್ ಅದನ್ನ ನಾವು ಇಫ್ ವಿ ಇನ್ಕಲ್ಕೇಟ್ ದಿಸ್ IOP ರೆಕಾರ್ಡಿಂಗ್, intraocular pressure recording along with the vision for the diabetics, most of the time we'll be able to pick up the new glaucoma patients. So ಇದರಲ್ಲಿ because before our field defect ಆಗೋದಕ್ಕೆ ಮುಂಚೆ ನಾವು ಪಿಕಪ್ ಮಾಡ್ಬೇಕಲ್ವಾ? We have to field defect ಆಗೋದಕ್ಕೆ ಮುಂಚೆ ಪಿಕಪ್ ಮಾಡ್ಬೇಕಂದ್ರೆ the only way is ನಾವು ಪ್ರೆಷರ್ ಟೆಸ್ಟ್ ಮಾಡಿದ್ರೇನೆ ಆಗುತ್ತೆ. ಪ್ರೆಷರ್ and recording and ಅದು ಅದೇ as I was asking you how much NCD clinical ಅಂದ್ರೆ does it need a technician to screen, or ಈಗ ನಾವು ಈ ನಾನ್ ಕಾಂಟ್ಯಾಕ್ಟ್ ಇದರಲ್ಲಿ ಮಾಡಿದಾಗ how reliable is that? Because ನೀವು ಹೇಳಿದಲ್ಲಿ wherever there is a human resources, technical human resources required, only ಇದಕ್ಕೆ ಮಾತ್ರ ನಾವು ಒಬ್ರು ಅಪಾಯಿಂಟ್ ಮಾಡಬೇಕಾದ್ರೆ ಕಷ್ಟ ಆಗುತ್ತೆ. ಹೌದು ಸರ್. Actually, as I said, this non-contact tonometer we can train a technician and they can record it. Either a nursing staff or a technician can be trained to record the NCD, and it doesn't take much time to record with a non-contact tonometer. It is a small machine with a 1 foot height and half foot width irutte ಆ machine. So ಅದರಲ್ಲಿ ಗದ್ದ ಇಟ್ಟು
ಜಸ್ಟ್ ಒನ್ ಬಟನ್ ಕ್ಲಿಕ್ ಮಾಡಿದ್ರೆ ಸಾಕು ಅದು ರೆಕಾರ್ಡ್ ಆಗುತ್ತೆ. ಅದಕ್ಕೆ ಮುಂಚೆ ನಾವು ಅನಸ್ತೇಶಿಯಾ ಡ್ರಾಪ್ಸ್ ಹಾಕ್ಬೇಕು ಅಂತಿಲ್ಲ, ಪೇಷಂಟ್ ನ ಪ್ರಿಪೇರ್ ಮಾಡ್ಬೇಕು ಅಂತಿಲ್ಲ. ಡೈರೆಕ್ಟ್ ಆಗಿ ಪೇಷಂಟ್ ಮುಂದೆ ಆ ಮೆಷಿನ್ ಮುಂದೆ ಪೇಷಂಟ್ ಮುಖನ ಇಟ್ರೆ ಅದಾಗದೆ ರೆಕಾರ್ಡ್ ಆಗುತ್ತೆ. ವಿ ಶುಡ್ ಹ್ಯಾವ್ ಟು ಕ್ಲಿಕ್ ಅ ಬಟನ್. ಸೊ ಹಂಗಾಗಿ even a technical person or technician can be used to record the intraocular pressure with this. How reliable is that, madam? Adu ಎಷ್ಟು ಮಟ್ಟಿಗೆ reliable ಆಗುತ್ತೆ ಆತರ? Sir, yes sir. Sir, actually the best tonometer what we say is the one which I showed, that is the applanation tonometer. The accuracy with that is about 95%. But NCT nalli non-contact tonometer alli the accuracy is around 80 to 85%. Okay. It is fair enough, sir. For a screening, it is really good enough tool. Okay. So ಇನ್ನೊಂದು symptoms ಅಂತ ನೋಡಿದಾಗ what people, because you said it's asymptomatic, ಇದು ಅದರಲ್ಲಿ ಏನು ವಿಷಯಗಳು ಇರಲ್ಲ ಅಂತ ಹೇಳಿದ್ರಿ ನೀವು. ಅಂದ್ರೆ ಈಗ ಅವ್ರಿಗೆ ರುಟೀನ್ ಸ್ಕ್ರೀನಿಂಗ್ ಒಂದು ಇಯರ್ಲಿ ಒನ್ಸ್ ಮಾಡಿದ್ರೆ ಸಾಕಾಗತ್ತಾ ಅಥವಾ ಹೇಗೆ? Sir, for the initial screening, yearly once after 40 years, every time they go for a spectacle change or they go for some itching or anything, most of them 1 year or 1.5 to 2 years, they keep changing the spectacles for near vision. So at each visit, it is advisable to get the glaucoma screening. Now, if they go to an ophthalmologist, it will definitely happen, sir. Problem ಏನಾಗುತ್ತೆ ಅಂತಂದ್ರೆ spectacle change ಮಾಡಕ್ಕೆ they go to opticians. So when they go to the opticians, usually they will not check the intraocular pressure. They will only change the spectacle and they will just put it out. They'll say everything else is fine and they'll send off. And most of the public will not be aware of the importance of going to an ophthalmologist. ಅದು ತರೋ ಕಣ್ಣಿನ ಪರೀಕ್ಷೆ ಆಗ್ಬೇಕು ಅನ್ನೋದು ಅರಿವಿಗೆ ಬರ್ಬೇಕಾಗುತ್ತೆ ಸರ್. That's the problem. Part of a package ಈಗ ನಾವು ಎಲ್ಲ ಈಗ ರೆಟಿನಾ ಎಲ್ಲ ಚೆಕ್ ಆಗುತ್ತೆ ಅವಾಗ ಹೋದಾಗ ಡಾಕ್ಟರ್. Yes sir. Routinely if they go to an ophthalmologist, that too if they are 40 plus, invariably retina will get checked. So when the retina is checked, optic nerve ಪರೀಕ್ಷೆ ಅದ್ರ ಜೊತೆಗೆ ಬರುತ್ತೆ. So pressure ಚೆಕ್ ಆಗಿರುತ್ತೆ, optic nerve ಚೆಕ್ ಆಗುತ್ತೆ. So diagnosis will be definitely done. We will not be able to miss any diagnosis. Thank you very much, madam. ಬಹಳ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. Thank you very much. Sir. Whether eye donation will substitute this affected eye ಅಂತ? No, not at all. Not at all. ಯಾಕಂದ್ರೆ eye donation will substitute only the cornea. Acha. So the nerves, that's why it is called irreversible blindness. Nerves once damaged, there is no option for us to get the vision. Researchers are going on, stem cell research, bionica and all that. It's in a very, very rudimentary state still. Whether government hospitals are having such facilities, whether all eye doctors can investigate, diagnosis this procedure. Sir, coming to the government hospitals, depending upon whether it is a primary level, secondary level or a tertiary level hospital. In a primary level hospital, definitely there is a more simpler tonometer which is called as Schiot's tonometer, and with which we can roughly record the intraocular pressure, and the ophthalmoscope for which is used to record to see the optic nerve is also available with every ophthalmologist. So even if it is a primary level, I mean to say a PHC, a primary health center, if there is an ophthalmologist, definitely we can make a preliminary diagnosis. Maybe for the detailed evaluation, like what I said, how much is the visual field loss, how much is the retinal cell layer loss, for all that you will need a bigger institute which has all these bigger machines. But for the diagnosis sake, even a primary level hospital will be able to manage. Even a small clinic also will be able to diagnose it. But the other thing is, all the secondary level and tertiary level government institutes nowadays are also equipped with most of these instruments. So that is why it is manageable even at that level. Thank you. Yes. Okay, any other questions? Shall we conclude? Anybody from the participants would like to ask questions or share their experiences? Yeah, I think whenever any illness is said to senior citizens, no, it is alarming. Sometimes it is alarming. Yes. One thing is that most of the times, as you said, the prevalence is not very high. Like cataract, it is not something like that common. And cataract check mostly senior citizens will get checked. And yes, correct.
most of the diabetes big hospitals, they have ophthalmic checking as part of diabetes. ಈಗ ಅದೊಂದು Definitely. ಪ್ಯಾಕೇಜ್ ತರ ಆಗಿದೆ ಇದು. ಅದು ಈಗ ಡಯಾಬಿಟಿಸ್ ಸೆಂಟರ್ ಗೆ ಹೋದ್ರೆ ಅವರು ಎಲ್ಲಾ ವಿಷಯಗಳು ಚೆಕ್ ಮಾಡ್ತಾರೆ. ಈಗ I think people primarily diabetes and hypertension. If you look at diabetes and hypertension, madam, hypertension, does it have a big relationship compared to diabetes? No, sir, there is no direct correlation like that. Okay. But on the whole, people having diabetes and hypertension both can develop glaucoma. But what I say is people with diabetics are developing more incidence of glaucoma. Okay. So I think the senior diabetes and hypertension is very common. Yes, sir. So ಒಂದು ಇದು ಎದುರ್ಕೊಳ್ಳೋಕೆ ಮುಂದಿನ ಸ್ಟೇಜ್ ಅಲ್ಲಿ ಅದು ಸೈಲೆಂಟ್ ಆಗಿರುತ್ತೆ. ಅದು ಏನು ನಮ್ಗೆ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳಲ್ಲ. ಇದರಲ್ಲಿ ನಾವು ಬ್ಲಡ್ ಶುಗರ್ ಗೆ ಡಯಾಬಿಟಿಸ್ ಗೆ ಹಂಗೆ ಹೇಳ್ತೀವಿ. ಡಯಾಬಿಟಿಸ್ ಯು ವಿಲ್ ನಾಟ್ ಹ್ಯಾವ್ ಸಿಂಪ್ಟಮ್ಸ್, ಓನ್ಲಿ ನಾವು ಸ್ಕ್ರೀನ್ ಮಾಡಿದಾಗ ಗೊತ್ತಾಗುತ್ತೆ. ಓನ್ಲಿ ಡೂ ಬ್ಲಡ್ ಟೆಸ್ಟ್ ದೆನ್ ಯು ವಿಲ್ ಫೈಂಡ್ ಔಟ್. ನಮ್ಗೆ ಸಿಂಪ್ಟಮ್ಸ್ ಇರಲ್ಲ. ಬಿಪಿನೂ ಅದೇ ತರನೇ. ಬಿಪಿ ಆಲ್ಸೋ ಮೆನಿ ವಿಲ್ ನಾಟ್ ಹ್ಯಾವ್ ಸಿಂಪ್ಟಮ್ಸ್. ಸೊ ಇದು ಆಪರ್ಚುನಿಸ್ಟಿಕ್ ಆಗಿ ನಾವು ಸ್ಕ್ರೀನ್ ಮಾಡಿದ್ರೇನೆ ಆಗುತ್ತೆ. ಸೊ ಅದು ಮೇಡಮ್ ಹೇಳಿದ್ರು 40 years ಮೇಲೆನೆ ಚೆಕ್ ಮಾಡ್ಬೇಕು. ನಾನು ಹೋಗಿ ಚೆಕ್ ಮಾಡ್ಕೋಬೇಕಾಗತ್ತೆ. ಸೊ ಇಟ್ ಇಸ್ ವಿ ಗೋ ಫಾರ್ ಮಯೋಪಿಯಾ ಚೆಕ್ಅಪ್ ಮಾಡ್ತೀವಿ, ಬಟ್ ಐ ಆಮ್ ನಾಟ್ ಶೂರ್ ಅದರಲ್ಲಿ ಪ್ರೆಷರ್ ಎಲ್ಲರೂ ಚೆಕ್ ಮಾಡಿದಾರ ನನ್ಗೆ ಗೊತ್ತಿಲ್ಲ. ಬಿಕಾಸ್ ವಿ ಜನರಲಿ ಗೋ ಫಾರ್ ಎವ್ಯಾಲ್ಯೂಯೇಷನ್ ಫಾರ್ ಆಪ್ಥಾಲ್ಮಾಲಜಿಸ್ಟ್. ನನಗೆ ಈಗ ಇಟ್ ಇಸ್ ನಾಟ್ ಬಿನ್ ಇಯರ್ಲಿ. ಸ್ವಲ್ಪ ಅದೇ ಐ ಥಿಂಕ್ ಒನ್ಸ್ ಪವರ್ ಗಾಟ್ ಸ್ಟೆಬಿಲೈಸ್, ಈವನ್ ಐ ಹ್ಯಾವ್ ನಾಟ್ ಗಾನ್ ಆನ್ ಅ ರೆಗ್ಯುಲರ್ ಬೇಸಿಸ್. ಐ ಹ್ಯಾವ್ ಟು ಗೋ ನೌ, ಸೊ ಐ ವಿಲ್ ಗೆಟ್ ಇಟ್ ಚೆಕ್ಡ್. So yes, sir, sure. It was very useful. I think ಇದು ಒಂದು ಮೆಸೇಜ್ ಅಲ್ಲಿ ನೀವು ಎದುರ್ಕೊಳ್ಳೋಕೆ ಅವಶ್ಯಕತೆ ಇಲ್ಲ, ಸ್ಕ್ರೀನಿಂಗ್ ಬೇಕಾಗತ್ತೆ. And treatment, how effective it is, since you said how much of effectiveness is there in the medicines. ಈಗ early stage ಅಲ್ಲಿ if you identify, ಈಗ for example outcome, ನಾವು medicines ಕೊಟ್ರೆ, drops ಕೊಟ್ರೆ ಅಥವಾ medicines ಕೊಟ್ರೆ, ಈಗ how effective it will be, like because people will get scared about losing the vision. So usually the effectiveness of hello madam, ಸ್ವಲ್ಪ ವಾಯ್ಸ್ ಬ್ರೇಕ್ ಆಯ್ತು. ನೆಟ್ವರ್ಕ್ ಕನೆಕ್ಟಿವಿಟಿ ಪ್ರಾಬ್ಲಮ್ ಇದೆ ಅಂತ ಅನ್ಸುತ್ತೆ. Rangnath, you also are hearing the same thing? I am also not able to listen. Okay, madam, can you repeat, madam? Idu block ಆಯ್ತು. Yes, sir. Okay. I have got one idu. I think ನೀವು ಸಜೆಸ್ಟ್ ಮಾಡಿದ್ ನೋಡಿದ್ರೆ ವಿ ಸೀನಿಯರ್ ಸಿಟಿಸನ್ಸ್ ನಮ್ ಕಣ್ಣಲ್ಲಿ ಏನಾದ್ರೂ ಒಂದು ಗ್ಲಾಸಸ್ ಚೇಂಜ್ ಮಾಡಿಸ್ಕೋಬೇಕು ಆ ತರ ಅಂದಾಗೆಲ್ಲ, is it better we insist on getting that pressure? Definitely, sir. Will that can be at least a source of identification of this? Can it be that? Yes, I think that's what madam was saying. Rangnath sir, madam was saying ನಾವು ಇನ್ಸಿಸ್ಟ್ ಮಾಡಬೇಕು 40 years ಮೇಲೆ ಪ್ರೆಷರ್ ಇದು ನಾವು ಐ ಚೇಂಜ್ ಮಾಡಿದಾಗ ಪ್ರೆಷರ್ ಚೆಕ್ ಮಾಡಿದ್ರೆ ಅಂತ ನಾವು ಕೇಳಬೇಕು. ಈಗ ಸಮ್ ಕ್ಲಿನಿಕ್ ಅಲ್ಲಿ ಮಾಡಿಲ್ಲ ಅಂದ್ರೆ ಅದು ನಾವು ಕೇಳೋದು ಅವಶ್ಯಕತೆ ಇದೆ, ಅಥವಾ ಅದು ಚೆಕ್ ಮಾಡೋ ಜಾಗಕ್ಕೆ ನಾವು ಹೋಗ್ಬೇಕು. ಎರಡು ಇದೆ. ಈಗ ಸ್ಮಾಲ್ ಕ್ಲಿನಿಕ್ ಅಲ್ಲಿ ಅದು ಮಿಸ್ ಮಾಡಬಹುದು. ಅದು ಅವ್ರ ನೆಟ್ವರ್ಕ್ ಕನೆಕ್ಟಿವಿಟಿ ಮೇಡಮ್ ಪ್ರಾಬ್ಲಮ್ ಆಗಿದೆ ಅಂತ ಅನ್ಸುತ್ತೆ. ಐ ಥಿಂಕ್ ಬಟ್ ವಾಟ್ ಮೇಡಮ್ ಕ್ಲಿಯರ್ಲಿ ಟೋಲ್ಡ್ ಇಸ್, ನಾವು ಅದು ಪ್ರೆಷರ್ ಚೆಕ್ ಮಾಡೋದು 40 ವಯಸ್ಸಿಗೆ ಮೇಲೆ ಮಿನಿಮಮ್ ವರ್ಷಕ್ಕೊಂದ್ಸರಿ ಅದು ಅವಶ್ಯಕತೆ ಇದೆ. ಅದು ನಮ್ಮಲ್ಲಿ ಇರೋ ಸೀನಿಯರ್ಸ್ ಎಷ್ಟು ಜನ ಚೆಕ್ ಮಾಡಿದೀವಿ ನಮ್ಗೆ ಗೊತ್ತಿಲ್ಲ. ವಿ ಮೇ ನಾಟ್ ನೋ. ನಾರ್ಮಲಿ ಆಗ್ಲೇ ಡಾಕ್ಟರ್ ಹೇಳ್ದಂಗೆ ಹೋಗ್ತೀವಿ, ಇದಕ್ಕೆ ವಿಲ್ ಗೋ ಟು ಆಪ್ಥಾಲ್ಮಾಲಜಿಸ್ಟ್, ಅವ್ರು ಚೆಕ್ ಮಾಡ್ತಾರೆ, ಗ್ಲಾಸಸ್ ಕೊಡ್ತಾರೆ, ವಿ ಆರ್ ಹ್ಯಾಪಿ ಬಿಕಾಸ್ ಅವರ್ ಇಮಿಡಿಯೇಟ್ ಪ್ರಾಬ್ಲಮ್ ಇಸ್ ಸಾಲ್ವ್ಡ್. ಜನರಲಿ ನಾವು ಆಸ್ ಸೀನಿಯರ್ ಸಿಟಿಸನ್ಸ್ ವಿ ಆರ್ ಹ್ಯಾಪಿ ವೆನ್ ಇಟ್ಸ್ ಒನ್. The awareness, the requirement of this is we should insist on getting the pressure tested and see whether any chances of exposure to that problem is there anta. Correct. Pressure correct ಆಗಿದೆಯಾ ಅಂತ ನಾವು ಒಂದು ಅದು ನೋಡ್ಕೋಬೇಕಾಗತ್ತೆ. ಸೊ ಮೇಡಮ್ ಹೇಳಿದ್ದು ಅದು ಮೋಸ್ಟ್ಲಿ ಕೆಲವು ಬಿಗ್ ಹಾಸ್ಪಿಟಲ್ಸ್ ಹೋದ್ರೆ ಚೆಕ್ ಮಾಡಿರ್ತಾರೆ, ನಿಮ್ಗೆ ಹೇಳಿರಲ್ಲ, ಅದು ನಿಮ್ ರಿಪೋರ್ಟ್ ಅಲ್ಲಿ ಇರುತ್ತೆ, ನಿಮ್ಗೂ ಅದು ರಿಜಿಸ್ಟರ್ ಆಗಿರಲ್ಲ. ಪ್ರಿಸ್ಕ್ರಿಪ್ಷನ್ ಮಾತ್ರ ಕೊಡ್ತಾರೆ, ಅದು ನೋಡ್ತೀರಿ. ಅದು you will not see the value because unless there is a problem they may not tell you also. It might be done if you go to a big corporate hospital as a routine, they might have done it. So they may not actually tell you specifically, but if we are aware, if any chance they are missing it, we can ask for it. And the message is
40 years All of ಮೇಲೆನೇ us, ಚೆಕ್ ಮಾಡಬೇಕು. ಇಟ್ ಇಸ್ ನಾಟ್ ಓನ್ಲಿ 60 years. Yes. ಸೊ ಈಗ BP ಡಯಾಬಿಟಿಸ್ ಸುಮಾರು ಜನರಿಗೆ 40 ಪ್ಲಸ್ ಗೆ ಇದೆ. ಸೊ ಅದರಿಂದ ನಾವು ಎನಿಬಡಿ ಹೂ ಇಸ್ ಹ್ಯಾವಿಂಗ್ ಮಯೋಪಿಯಾ ಅವರು ರೆಗ್ಯುಲರ್ ಐ ಸ್ಕ್ರೀನಿಂಗ್ ಚೆಕಿಂಗ್ ಅಲ್ಲಿ ಇದು ನಾವು ಇನ್ಕ್ಲೂಡ್ ಮಾಡಬೇಕಾಗತ್ತೆ. And then ನಾವು ಯಾವಾಗಲೂ ಹೆಲ್ತ್ ಚೆಕ್ಅಪ್ ಹೋದಾಗ when we go through the report we should also know whether this has been done. If Correct, not done, correct. get it. One more item to tick. One more item to tick. Ensure that it is seen. Gina, madam is last connectivity last ಆಗಿದೆಯಾ? Yes, sir. Sir, ನಮಸ್ಕಾರ. Yeah. Hello. Sir, ನಮಸ್ಕಾರ. ಲಕ್ಷ್ಮೀ ಗೋಪಾಲಮ್ಮ ಹೇಳಿ ಅವರು. madam. ಮೇಡಮ್ ಏನಿಲ್ಲ, ಇವಾಗ ಪ್ರೆಷರ್ ಇರುತ್ತೆ, ಅವ್ರು ಚೆಕ್ ಮಾಡಿರ್ತಾರಲ್ಲ, ನಮ್ಗೆ ಹೆಂಗ್ ಗೊತ್ತಾಗತ್ತೆ ಎಷ್ಟು ಪ್ರೆಷರ್ ಇರ್ಬೇಕು ನಾರ್ಮಲ್ ಆಗಿ ಅಂತ? ಅದು ಆಗ್ಲೇ ತೋರಿಸಿದ್ರು ನೋಡಿ. ಅವ್ರು ಮೇಡಮ್ ವ್ಯಾಲ್ಯೂ ಹೇಳಿದ್ರು, ಅದು ನಾರ್ಮಲ್ ಅಂದ್ರೆ ಅವರು ಆಪ್ಥಾಲ್ಮಾಲಜಿಸ್ಟ್ ಅವರು ಹೇಳ್ತಾರೆ ನಿಮ್ಗೆ ಚೆಸ್ಟ್ ಮಾಡ್ಕೊಂಡು. ಇದು BP ತರ ನಾವು ಇನ್ನು ಐ ಥಿಂಕ್ ಲೆಸ್ ದನ್ 20 ಕೆಳಗೆ ಇರಬೇಕಾಗುತ್ತೆ. What was given was between 12 and 21 mm. Yes, yes. Mercury is okay. Correct. Beyond Correct. 21 is not okay ಅಂತ. ಕರೆಕ್ಟ್ 21 ಮೇಲೆ ಇದ್ರೆ ಅದು ಇದಾಗತ್ತೆ. Yes. ಥ್ಯಾಂಕ್ ಯು ಸರ್. ನಾವು ನೆನ್ಪಿಟ್ಕೋಬೇಕಾಗತ್ತೆ. ಐ ಥಿಂಕ್ ವಿ ಶುಡ್ ಚೆಕ್ ದಟ್. Yes sir. Good evening, sir. Yes sir. Good evening, sir. I have one small question. Yeah. I went to doctor. They told me I have narrow angle glaucoma. Okay. What it is and how they Yeah. how to take I think madam has joined. I am not the ophthalmologist. I am psychiatrist. Oh, So, madam, can you hear, madam? Hello. Yes, yeah. Sorry, madam. Yeah, lost please your repeat connect- the question. Yes, Ah. yes, I am Continue sorry. question. I went About to narrow angle glaucoma. Madam, ಈಗ explain ಮಾಡಿದ್ರಲ್ಲ, he had explained. Madam, he is asking about narrow angle glaucoma. ಅವ್ರಿಗೆ diagnose ಆಗಿದೆ ಅಂತ. So ಅದು ಏನು ಅಂತ ಕೇಳ್ತಾರೆ ಅವರು. narrow angle glaucoma. 30 years back he has been diagnosed. Now Okay. doctor has cleared. it is a narrow angle glaucoma, doctor told. Yes. Is it different from that you have described two types? Is it is it one of them or different? Narrow angle. Yes, it is that closed angle. Yeah, it is a narrow angle glaucoma, nothing but the closed angle glaucoma. It's the same thing. Only thing is the medication ನಲ್ಲಿ ಸ್ವಲ್ಪ ಈ ಲೇಸರ್ ಟ್ರೀಟ್ಮೆಂಟ್ ಅಂತ ಏನ್ ಹೇಳಿದೆ, ಲೇಸರ್ ಐರಿಡಾಟಮಿ ಅದನ್ನ ಸಜೆಸ್ಟ್ ಮಾಡಿರ್ತಾರೆ ನಿಮ್ಗೆ, ಮೋಸ್ಟ್ಲಿ ಮಾಡಿರ್ತಾರೆ ಅನ್ಸುತ್ತೆ. ಆಮೇಲೆ ಅದ್ರ ಜೊತೆಗೆ ಮೆಡಿಕೇಶನ್ ಮತ್ತೆ ಸರ್ಜಿಕಲ್ ಟ್ರೀಟ್ಮೆಂಟ್ ಆಲ್ಮೋಸ್ಟ್ ಎರಡಕ್ಕೂ ಸೇಮ್ ಇರುತ್ತೆ. Laser treatment ಆಯ್ತು madam. ಓಕೆ. Now it is under control. Still, I thought what is narrow angle may be different. Advice. I thought. But I am going every year. Huh? Yes. Madam, post surgical also, how frequently they have to follow up? Is check ಮಾಡೋದು after the surgery? Is it a complete remedy happens or Yes, sir. relapse, chance of relapse ಇದೆಯಾ madam? ಇಲ್ಲ, chance of relapse is definitely there because there are chances that the blood whatever forms the filtering blood ಅದು ಫೈಬ್ರೋಸಿಸ್ ಆಗಿ ಸ್ಕಾರ್ ಆಗಿ ಅದ್ ಮತ್ತೆ ಫಿಲ್ಟರ್ ಮಾಡುವಂತ ಪ್ರೋಸೆಸ್ ಕಡಿಮೆ ಆದ್ರೆ ಪ್ರೆಷರ್ ಹೆಚ್ಚಾಗುವಂತ ಸಾಧ್ಯತೆ ಇರುತ್ತೆ. Sometimes, not always, but so we advise at least every 6 months follow-up has to be done even in the surgery done patients. Okay, 6 ತಿಂಗಳಿಗೆ ಒಂದ್ಸರಿ ಚೆಕ್ ಮಾಡಬೇಕಾಗುತ್ತೆ. Okay. ಮಾಡ್ಬೇಕಾಗುತ್ತೆ. ಹೌದು. I think that's what this is that ನೀವು ರೆಗ್ಯುಲರ್ ಆಗಿ ಮಾನಿಟರ್ ಮಾಡಬೇಕಾಗುತ್ತೆ mostly. Thank you. ಹೌದು. Madam, I was asking about the effectiveness of medicines and surgery, madam. Yes, sir. Sir, usually what we say is we will categorize the glaucoma into mild, moderate and severe. ಈಗ mild ಅಂತಂದ್ರೆ maybe up till 21 ಇಂದ 28 millimeters of mercury ಇದ್ರೆ mild ಅಂತ ಹೇಳ್ತೀವಿ. 28 ಇಂದ 35-36 ಇದ್ರೆ moderate. Beyond that is severe grade of glaucoma. So usually severe ಇದ್ದಾಗ ಆಮೇಲೆ optic disc changes ಸಹಿತ ನೋಡ್ತೀವಿ. Advanced optic atrophy ಇದ್ರೆ straight away we will go to surgery. And surgery ಮಾಡಿದಾಗ the amount of pressure reduction is more. Maybe up to 20 millimeters of mercury reduction can happen. And with the drops, maybe up to 10 millimeters of mercury reduction can happen. So ಅದು 80 to 90% of the patients ಅಲ್ಲಿ reduction ಆಗುತ್ತೆ. For example, if I have to say my own experience, my father was diagnosed with a glaucoma since 15 years back. And till now, he is maintaining with medications only.
he is not gone in for a surgical line of management. Field defects ಸ್ವಲ್ಪ ಇದೆ. ಲೆಫ್ಟ್ ಐ ನಲ್ಲಿ half of the field defect ಇಲ್ಲ, ಅರ್ಧ ಭಾಗ ಅವ್ರಿಗೆ ಕಾಣಿಸಲ್ಲ. ಸೊ ಡಯಾಗ್ನೋಸ್ ಆದಾಗ್ಲೇ ಅಷ್ಟಿತ್ತು. ಸೊ ಈಗ್ಲೂ ನಾವು ಫಾಲೋ ಅಪ್ ನಲ್ಲಿ ಪೆರಿಮೀಟರ್ ಎಲ್ಲ ಮಾಡಿ ಫೀಲ್ಡ್ ಟೆಸ್ಟ್ ಮಾಡಿದಾಗ ಅಷ್ಟೇ ಇದೆ, ಆಲ್ಮೋಸ್ಟ್ ನಾಟ್ ಮಚ್ ಆಫ್ ಪ್ರೋಗ್ರೆಷನ್. ಸೊ ನಾನು ಹೇಳೋದೇನು ಅಂತಂದ್ರೆ ಗಾಬರಿ ಪಡುವಂತದ್ದಲ್ಲ. ಲೈಕ್ ಬಿಪಿಗೆ ಮಾತ್ರೆಗೆ ಶುಗರ್ಗೆ ಹೇಗ್ ಮಾತ್ರೆ ತಗೋತೀವೋ ಲೈಫ್ ಲಾಂಗ್, ಸೊ ದಿಸ್ ಆಲ್ಸೋ disease also should be medicated lifelong. Like actually my father is taking medication since 20 years. So he is maintaining the vision and field effects with that, with only one drop, that too. Very good. So I think ಇದೆಲ್ಲ ನಾವು ಒಂದೊಂದಕ್ಕೆ ಹೆದರಿಕೆ ಬೇಡ. ಇಟ್ಸ್ ಎ ವೆರಿ ಸಿಂಪಲ್ ಡ್ರಾಪ್ಸ್ ಅಲ್ಲಿ ಕೂಡ ಅದ್ರ ಕಂಟ್ರೋಲ್ ಮಾಡಬಹುದು. ದಟ್ ಇಸ್ ದ ಮೆಸೇಜ್. ಬಿಕಾಸ್ ನಮ್ಮ ಮೇಲೆ ಬ್ಲೇಮ್ ಆಗುತ್ತೆ ಮೇಡಮ್, ಸುಮಾರು ಕಾಯಿಲೆಗಳು ನೀವು ಹೆದರಿಕೆ ಮಾಡ್ತೀರಂತ. ಇಲ್ಲ ಇಲ್ಲ ಇಲ್ಲ, only thing is we should diagnose it first. The idea is to sensitize people and then not to scare you up. ಈಗ ನಿಮಗೆ ಪ್ರಿವೆಂಟಿವ್ ಆದ್ರೆ you can save your vision. So that is the thing. ಮೇಡಮ್, ಇನ್ನೊಂದು ಕ್ವಶನ್ ಚಾಟ್ ಬಾಕ್ಸ್ ಅಲ್ಲಿ ಕೇಳಿದ್ದಾರೆ. ಅಂದ್ರೆ ಎನಿಥಿಂಗ್ ಸೀನಿಯರ್ ಸಿಟಿಸನ್ಸ್ ಆಲ್ವೇಸ್ ಆಸ್ಕ್ ಎನಿಥಿಂಗ್ ಟು ಡೂ ವಿತ್ ದ ಡಯಟ್ ಅಂಡ್ ಫ್ರೂಟ್ಸ್ ಅಂಡ್ ವೆಜಿಟಬಲ್ಸ್. ಐ ಥಿಂಕ್ ಮೈ ಫಾದರ್ ಓನ್ಲಿ ಹಸ್ ಆಸ್ಕ್ಡ್. No, this is not directly related to any diet and all. The routine diet, nutritious diet has to be taken. And if they are diabetics and hypertensives, whatever their respective diabetic and hypertensive diet, the same has to be continued. Okay. So that's so normal diet. I think irrespective of this thing, many illnesses, the healthy diet, what is applicable for hypertension, diabetes, heart, the same thing will apply to everything. So most of the things adarle ella cover agutte, and these are risk factors for any. One thing I just want to say is certain of the yogasana and pranayama, little bit yogasana, especially shirsasana, the headstand naven ಮಾಡ್ತೀವಿ, that should be avoided in people suspecting glaucoma. That will increase the intraocular pressure. ಆಮೇಲೆ ಈ ಬಂಧಗಳು ಮಾಡ್ತೀವಲ್ಲ, ಈ okay, again network, I think Hasan madam allinda connect agadinda, so maybe network issues are there, but I think this is a very important point, sir. Yoga ಮಾಡೋದು ಕೆಲವು ಸಮಯ ನಮ್ಮ ಸೀನಿಯರ್ ಯೋಗೀಸ್ ಅವರು ಇರ್ತಾರೆ, ಅವರು ಚಿಕ್ಕ ವಯಸ್ಸಲ್ಲಿ ಮಾಡೋದು ಮಾಡ್ತಾ ಇರ್ತಾರೆ. ಮೇಡಮ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸುಮಾರು ಜನ ಯೋಗ ಮಾಡೋರು ಇರ್ತಾರೆ ನಮ್ಮ ಸೀನಿಯರ್ ಸಿಟಿಸನ್ಸ್, ಮುಂಚೆಯಿಂದ ಚಿಕ್ಕ ವಯಸ್ಸಲ್ಲಿ ಮಾಡೋರು ಹೆಲ್ತಿ ಇರ್ತಾರೆ, ಬಟ್ ಈ ವಿಷಯ ಅವರು ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಮಾಡ್ಬೋದು ಸರ್, ಒನ್ಸ್ ಡಯಾಗ್ನೋಸ್ಡ್ ವಿತ್ ಗ್ಲಾಕೋಮಾ ಇದೊಂದು ಆಸನ ಅವಾಯ್ಡ್ ಮಾಡ್ಬೇಕು, ಶೀರ್ಷಾಸನ. ಈ ಒಂದು ವಿಷಯ ಅವಾಯ್ಡ್ ಮಾಡ್ಬೇಕಾಗತ್ತೆ, ಶೀರ್ಷಾಸನ ಅವಾಯ್ಡ್ ಮಾಡ್ಬೇಕಾಗತ್ತೆ. ಯು ಆರ್ ಆಲ್ಸೋ ಟೆಲ್ಲಿಂಗ್ ಸಮ್ ಬ್ರೀದಿಂಗ್ ದಿಸ್ ಥಿಂಗ್ ಮೇಡಮ್. ಪ್ರಾಣಾಯಾಮಗಳಲ್ಲಿ ಬಂಧಗಳು ಮಾಡ್ತಾರೆ, ದ ಲಾಕ್ಸ್ ಆಫ್ ದ ನೆಕ್, ಅಬ್ಡೋಮಿನಲ್, ಆ ಬಂಧಗಳು ಮಾಡೋದನ್ನು ಸಹಿತ people with glaucoma should avoid. That also will increase the eye pressure. So adu specific ಆಗಿ ಅವರು ಯೋಗ ಥೆರಪಿಸ್ಟ್ ಮತ್ತೆ ಡಾಕ್ಟರ್ ಆಪ್ಥಾಲ್ಮಾಲಜಿಸ್ಟ್ ಕನ್ಸಲ್ಟ್ ಮಾಡ್ಕೊಂಡು ಅವ್ರು ಏನ್ ಮಾಡ್ತಾರೆ ಅಂತ ಅವ್ರ ಗೈಡೆನ್ಸ್ ಮೇಲೆ ಮಾಡ್ಬೇಕಾಗತ್ತೆ. That is I think very important, madam, very important. Doctor, one more small doubt for glaucoma patient, cataract operation, is it restricted or anything special care has to be taken? Madam, actually, for any operation in the eye, the pressure has to be controlled. First, we will have to control the pressure, and only then we should go ahead with the cataract surgery. That's the only difference. Always we should control the pressure and then go ahead with the cataract surgery. Publicity in the rural area, both the primary health centers and public gathering offices like taluk office, treasuries, banks. This messages has to be as a week. We are celebrating the week. Yes. But even now, publicity is necessary, I think. Any initiative by the government or a voluntary organization, NGOs like that is necessary, I think. Exactly. Actually, we have a wing which is called as National Program for Control of Blindness and Visual Impairment. This is the initiative by the central government of India. So in this, there are guidelines like how frequently the screening has to be done. All that guidelines is there, sir, in the government setup. It's happening now. It should a little more accelerate.
Correct. If NCD clinic, as you said, madam, NCD clinically, if it is integrated, is it already I integrated? think that will be a best option. Is it integrated? Not yet, sir. Diabetic screening is Okay. I think network, madam, do ಸ್ವಲ್ಪ disturbance ಆಗ್ತಾ ಇದೆ. Okay. Yes, madam. So I think as what you are saying that it is not yet integrated. Yes, sir. Yes. Okay. I think that is something which needs to be advocated. So Correct. I think it was nice to have Mr. Rangnath Rao sir, you can take it forward. Anything. Kavitha madam, istottu you have given so much of information. Of course, as a representative of senior citizen, I say it was too technical for us to digest. But one ಮಾತ್ರ ಗೊತ್ತಾಯ್ತು, ಕಣ್ಣಿನ ಬಗ್ಗೆ ಸಾಕಷ್ಟು ಹುಷಾರಾಗಿರಿ, ಟೆಸ್ಟ್ ಮಾಡಿಸ್ಕೊಂಡಾಗ ಈ ಪ್ರೆಷರ್ ಟೆಸ್ಟ್ ಮಾಡ್ಕೊಳ್ಳಿ. The gist of all these things, I think we have caught it very well. Maybe the technical part of it, the ability to grasp ಇದೆಯಲ್ಲ ಸ್ವಲ್ಪ ಕಡಿಮೆ ಇರುತ್ತೆ ನಮಗೆ. But I think Dr. Shivkumar and others who had some information about it, they had a lot of discussions which threw a lot of light on us. ಸಾಕಷ್ಟು ಕಣ್ಣಿನ ಬಗ್ಗೆ ಕಣ್ ತರಿಸಿದ್ದೀರಾ, ನಿಮ್ಗೆ ಧನ್ಯವಾದಗಳು. ನಿಮ್ ಸಮಯ ಮಾಡಿಕೊಂಡು ನಮ್ಮ ಜೊತೆಲಿ ಕಳೆದಿದ್ದೀರಾ. ವಯೋಮಾನಸ ಸಂಜೀವಿನಿಯ ಪರವಾಗಿ, ವೈಯಕ್ತಿಕವಾಗಿ ನನ್ನ ಪರವಾಗಿ, ಹಾಗೆ ಕೇಳುಗರು, ಯೂಟ್ಯೂಬ್ ಅಲ್ಲಿ, ಝೂಮ್ ಅಲ್ಲಿ ಇರುವಂತ ಎಲ್ಲ ಕೇಳುಗರು, ಪ್ರೇಕ್ಷಕರ ಪರವಾಗಿ ನಿಮ್ಗೆ ಹೃತ್ಪೂರ್ವಕ ಧನ್ಯವಾದಗಳು. ಮತ್ತೊಮ್ಮೆ ಬನ್ನಿ, ಕಣ್ಣಿನ ಬಗ್ಗೆ ಇನ್ನೊಂದಷ್ಟು ಇನ್ಫಾರ್ಮೇಶನ್ಸ್ ನಮಗೆ ಕೊಡಿ ಸೀನಿಯರ್ ಸಿಟಿಸನ್ಸ್. ಒಂದೇ ಒಂದು ಸಣ್ಣ ರಿಕ್ವೆಸ್ಟ್ ಅಂತಂದ್ರೆ ಸ್ವಲ್ಪ ನಾನ್ ಟೆಕ್ನಿಕಲ್ ಮಾಡ್ಬಿಡಿ, ನಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಆಯ್ತು ಸರ್, ಹಂಗೆ ಐ ವಿಲ್ ಟೇಕ್ ದಿಸ್ ಅಡ್ವೈಸ್. ಥ್ಯಾಂಕ್ ಯು. ಇಟ್ಸ್ ನಾಟ್ ಅನ್ ಅಡ್ವೈಸ್, ಇಟ್ಸ್ ಅ ರಿಕ್ವೆಸ್ಟ್. ಅವರಿಗೆ ಹೆದರಿಕೆ ಆಗ್ಬಿಡುತ್ತೆ, ಇಶ್ಯೂ ಸರ್ಜರಿ ಇಷ್ಟು ಎಲ್ಲ ವಿಷಯಗಳು. ಐ ಥಿಂಕ್ ಬಟ್ ಮೇಡಮ್ ಯು ಆರ್ ಸಿಂಪ್ಲಿ ಎಕ್ಸ್ಪ್ಲೈನ್ಡ್, ಅದರ ಸಿಂಪಲ್ ವಿಷಯಗಳು ಅದು ಅರ್ಥ ಆಯ್ತು. ಐ ಥಿಂಕ್ ಇನ್ನೊಂದು ಅವ್ರಿಗೆ ಅವ್ರ ಮಟ್ಟ, ದಿಸ್ ಇಸ್ ಸಿನ್ಸ್ ಇಟ್ಸ್ ಅ ಪಬ್ಲಿಕ್ ಅವೇರ್ನೆಸ್ ಪ್ರೋಗ್ರಾಮ್, ಅವ್ರಿಗೆ ಇದು ನಮ್ ಡಿಫರೆಂಟ್ ಲೆವೆಲ್ಸ್ ಆಫ್ ಟ್ರೀಟ್ಮೆಂಟ್ ಲೈಕ್ ಪ್ರೊಫೆಷನಲ್ ಗೆ ನಮ್ಗೆ ಏನ್ ಗೊತ್ತಾಗ್ಬೇಕು ಅಷ್ಟ್ ಮಟ್ಟಿಗೆ ಅವ್ರಿಗೆ ಬೇಕಾಗಿಲ್ಲ. ಸಿಂಪಲ್ ನಾವು ಇದು ಸಿಂಪ್ಟಮ್ಸ್ ಇರಲ್ಲ, ನೀವು ಸ್ಕ್ರೀನ್ ಮಾಡ್ಬೇಕು, ಟೆಸ್ಟ್ ಮಾಡ್ಬೇಕು, ಇಷ್ಟು ಮಟ್ಟಿಗೆ ಪ್ರೆಷರ್ ಇದ್ರೆ ಇದು ಇಷ್ಟು ಕಾನ್ಸಿಕ್ವೆನ್ಸ್ ಆಗ್ಬೇಕು. ಐ ಥಿಂಕ್ ದ ಡೇಂಜರ್ ವಾಟ್ ಯು ಶೋಡ್, ಈಗ ನಾವು ವಿಷನ್ ಲಾಸ್ ಆಗ್ಬೇಕಂದ್ರೆ ಅದನ್ನ ತೋರ್ಸೋದು ನಿಮ್ಗೆ ಒಂದು ಇದಿರುತ್ತೆ. ನಾವು ಸುಮ್ನೆ ಒಂದ್ಸತಿ ಹೇಳಿದ್ರೆ ನಿಮ್ಗೆ ಗೊತ್ತಾಗಲ್ಲ. ಅದು ಮೇಡಮ್ ಎಷ್ಟು ಅದು ನರ ಇದೆಲ್ಲ ತೋರಿಸಿ ಇದರಲ್ಲಿ ಇಷ್ಟು ಡ್ಯಾಮೇಜ್ ಆಗುತ್ತೆ ಈ ತರ ಆದ್ರೆ ಅದಕ್ಕೆ ಒಂದು ಎಫೆಕ್ಟಿವ್ನೆಸ್ ಇರುತ್ತೆ. ಸೊ ದಟ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಮೇಡಮ್ ತೋರಿಸಿದ್ದು. That's right. ಈಗ as far as my only feeling is, ನಿಮ್ಮ presentation for the technical person or the people in the medical field, it was a voluminous this one. Only ನನ್ನಂತ ಏನಂತ ಕರಿತೇವೆ ಅಂತಂದ್ರೆ ನಾನ್ ಟೆಕ್ನಿಕಲ್ ಪೀಪಲ್ ಅಂತ ಕರಿತೇನೆ ನಾನು. ನಮ್ಗೊಂಚೂರು ಕಬ್ಬಿಣದ ಕಡಲೆ ಅಷ್ಟೇ, ಇನ್ನೇನಲ್ಲ. Thank you very much. I think we also have to thank Dr. Vijay Kumar Herbishetter to kind of invite you, and then he's my colleague. Yes, and, I thank Dr. Vijay Kumar for giving me this opportunity to kind of link you. And it's I think the people in our YouTube channel, a lot of people will also see, and this is something like our volunteers will also take this message to other people. So that's the benefit of this program. So ಇವರೆಲ್ಲ ಆಕ್ಟಿವ್ ಆಗಿರೋ ಸೀನಿಯರ್ ಸಿಟಿಸನ್ ಸುಮಾರು ಅವ್ರ ಫ್ರೆಂಡ್ಸ್ ಗೆ ಶೇರ್ ಮಾಡ್ತಾರೆ. ಸೊ ಈ ಮೆಸೇಜ್ಗೆ ನೀವು ಒಂದು ನಿಮ್ಮ ಪ್ರೆಷರ್ ಚೆಕ್ ಮಾಡಿದೀರಾ ಅಂತ ಒಂದು ಕೇಳ್ಬೋದು ಪ್ರಶ್ನೆ. ವಾಟ್ಸ್ಆಪ್ ಅಲ್ಲಿ ಏನೇನೋ ಮೆಸೇಜ್ ಫಾರ್ವರ್ಡ್ ಮಾಡ್ತೀರಾ, ಇದನ್ನು ಒಂದು ದಿಸ್ ಡೆಫಿನೆಟ್ಲಿ ಸ್ಟಾರ್ಟ್ಸ್. ಏನಿಲ್ಲದೆ ಇದ್ರು ಅಮಾಂಗ್ ಸೀನಿಯರ್ ಸಿಟಿಸನ್ಸ್ ಇದೇನೋ ಇದೊಂದು ಚೆಕ್ ಮಾಡಿಸ್ಬೇಕಪ್ಪ ಅಂತ ಒಂದು ಏನದು ಇಂಟ್ಯೂಷನ್ ಅಂತ, ಇಂಟ್ಯೂಷನ್ ಅಲ್ಲ, ದಟ್ ಇಂಡ್ಯೂಸ್ಮೆಂಟ್, ಒಂದು ಟೆಸ್ಟ್ ಮಾಡಿಸ್ಬೇಕು ಅನ್ನೋ ಇದೆಯಲ್ಲ, ದಟ್ ಮಚ್ ಈಸ್ ಡೆಫಿನೆಟ್ಲಿ ಕನ್ವೇಡ್ ಇನ್ ದಿಸ್. Thank you very much for that. In fact, that was the most required part of this program. That has been achieved very well. I have to take my father to ophthalmologist. He is listening, so definitely, sir. Definitely. Thank you very much, Dr. Kavitha. Thank you. Okay, namaste. Thank you very much, sir. Thank you. With that, we would like to end today's session of Vayomanasa Sanjeevani. Thank you one and all for joining today's session. I would like to thank Dr. Kavitha CV for having that wonderful presentation, and Dr. PT Shivkumar sir for joining today's session, and Rangnath Rao sir for moderating the session, and all the Zoom and YouTube participants who have joined.
With that, I would like to thank our partners, Government of Karnataka, Samadhana Counseling Center, Icon Life Science, REC Foundation, NSC Foundation, Bangalore Apartment Federation, Indian Psychiatric Society, Karnataka Chapter 1, Karnataka State Legal Service Authority. With that, I wish all a wonderful evening. Thank you all. Thank you. Thank you. Namaskara. Namaskara. Namaskara, sir. Thank you, madam.